Lord, make us to pray. ನಮಗೆ ಸಹಾಯ ಮಾಡು Make ಪ್ರಾರ್ಥನೆ us to ಮಾಡಿ. shed tears. ಕಣ್ಣೀರನ್ನ ಸುರಿಸಲಿಕ್ಕೆ ಸಹಾಯ Every ಮಾಡು. day. ಪ್ರತಿನಿತ್ಯ Even for 10 minutes. 10 ನಿಮಿಷಕ್ಕಾದ್ರೂ ಕೂಡ To shed tears. ಕಣ್ಣೀರನ್ನ ಸುರಿಸುವುದಕ್ಕೆ Thousands of youth who are going to hell. ಸಾವಿರಾರು ಯೌವನಸ್ಥರು ಕರ್ತನೇ Lord, let my selfishness die. ಇವತ್ತು ಸ್ವಾರ್ಥತೆ ಕರ್ತನೇ Lord, pray for my family. ನನ್ನ ಕುಟುಂಬಕ್ಕಾಗಿ ನಾನು ಪ್ರಾರ್ಥನೆ ಇರಲಿ. I want to be first for others. ನಾನು ಮೊದಲನೇದಾಗಿ ಬೇರೆಯವರಿಗೋಸ್ಕರ Make a ಪ್ರಾರ್ಥನೆ decision today. ಇವತ್ತು ನಿರ್ಧಾರ ಮಾಡ್ಕೊಳ್ಳಿ. Today, ಕರ್ತನೇ I ಇವತ್ತಿನ am going to pray for others. ಬೇರೆಯವರಿಗೋಸ್ಕರ ನಾನು I am ಪ್ರಾರ್ಥಿಸ್ತೇನೆ. going to pray for God's will. ದೇವರ ಚಿತ್ತಕ್ಕಾಗಿ ಪ್ರಾರ್ಥಿಸ್ತೇನೆ. Come in India. ಭಾರತದಲ್ಲಿ ಬರಲಿ ಅಂತ. Millions of people are perishing. ಕರ್ತನೇ ಬಿಡಿಯಾದ ಜನರು ನಾಶವಾದರು. Make me a prayer warrior. ಪ್ರಾರ್ಥನೆಯ ದೇವರಾಗಿರು. Lord, I want to be like Paul, better than Paul. ಪೌಲನ ಹಾಗೆ ಬೇಕು ಅಂತ ಪೌಲನಿಗಿಂತಲೂ ಇನ್ನೂ ಉತ್ತಮವಾಗಿರಬೇಕು. He received grace. ನಿನ್ನ ಕೃಪೆಯನ್ನು ಹೊತ್ತು He will receive grace. ನನಗೆ ಅದೇ ಕೃಪೆಯನ್ನು ಕೊಡು. Lord, ಕರ್ತನೇ, I don't want to be ordinary Christian. ನಾನು ಸಾಧಾರಣವಾಗಿ I want to be something for you. ಅದು ನನಗೆ ಒಪ್ಪೆ. I want to glorify you. ನಿನಗೆ ಆ ಮಹಿಮೆ ಸದಾ Save us, Lord. ಕರ್ತನೇ, ರಕ್ಷಿಸಿ ಹೋಗುತ್ತಿರುವ ಒಂದು ಆತ್ಮವನ್ನು ಗೆಲ್ಲು. In Jesus' name. ಯೇಸುವಿನ ನಾಮದಲ್ಲಿ. Amen. ಆಮೆನ್. Pray ನೀವು ಪ್ರಾರ್ಥಿಸಬೇಕು daily. ಪ್ರತಿನಿತ್ಯ. Pray the Our Father. ಅಪ್ಪ ತಂದೆಗೆ ಆ ಪ್ರಾರ್ಥನೆಯನ್ನು Pray the ಮಾಡಿ. 7 points. ಆ 7 ಅಂಶಗಳಿಗೆ First we ಪ್ರಾರ್ಥಿಸಿ. start with praise. ಮೊದಲು ಸ್ತುತಿಯ ಮೂಲಕವಾಗಿ Our Father in ಪ್ರಾರ್ಥಿಸಿ. heaven, ನಮ್ಮ ಪರಲೋಕದ holy be ತಂದೆಯೇ, your name. ನಿನ್ನ ನಾಮವು We start with ಘನವಾಗಲಿ. praise. ಅದರ ಸ್ತುತಿಯಿಂದ Next point ಆರಂಭವಾಯಿತು. is- ಅದರ ಮುಂದಿನ ವಚನ Your kingdom come. ನಿನ್ನ ರಾಜ್ಯ ಬರಲಿ. As you will it in heaven. ನಿನ್ನ ಪರಲೋಕದಲ್ಲಿ ಚಿತ್ತ ನಡೆಯುವಂತೆ Let it happen now. ಅದೇ ಚಿತ್ತ ಇಲ್ಲೂ ಕೂಡ My ಆಗಲಿ. life, ನನ್ನ ಜೀವಿತದಲ್ಲಿ, my body, ನನ್ನ ದೇಹದಲ್ಲಿ, in my children, ನನ್ನ ಮಕ್ಕಳ ಜೀವಿತದಲ್ಲಿ, in my family, ನನ್ನ in ಕುಟುಂಬದಲ್ಲಿ, the church, ಸಭೆಯಲ್ಲಿ in India. ಆಗ್ತದೆ. Pray for your state. ಅದಾದ್ಮೇಲೆ ರಾಜ್ಯಕ್ಕಾಗಿ ಪ್ರಾರ್ಥಿಸಿ. Then you pray for your city. ಅದಾದ್ಮೇಲೆ ನಿಮ್ಮ ಪಟ್ಟಣ, Then you pray for your church. ನಿನ್ನ ಸಭೆಗಾಗಿ, Then you pray for your relatives. ನಿನ್ನ ಸಂಬಂಧಿಕರಿಗಾಗಿ, Then you pray for your family. ನಿಮ್ಮ ಕುಟುಂಬದವರಿಗಾಗಿ, Then you pray for yourself. ಅದಾದ್ಮೇಲೆ Let ನಿನ್ನ your kingdom come. ನಿನ್ನ ರಾಜ್ಯ ಬರಲಿ. You know, I was telling yesterday, ನೆನ್ನೆ if you ಹೇಳ್ತಿದ್ದೆ, meet somebody, ಯಾರನ್ನ ಭೇಟಿ he's an ಮಾಡಿದ್ರೆ expert in building houses. ಒಂದು ಕಟ್ಟಡ ಕಟ್ಟುವುದರಲ್ಲಿ ಎಕ್ಸ್ಪರ್ಟ್ ಅನ್ಕೊಳ್ಳಿ. He's an expert in building bridges. ಎಲ್ಲ ಸೇತುವೆಗಳನ್ನು ಕಟ್ಟುವುದರಲ್ಲಿ ಎಕ್ಸ್ಪರ್ಟ್. He's an expert in building in the sea houses. ಒಂದು ಸಮುದ್ರದ ಒಳಗಡೆ ಮನೆಗಳನ್ನು ಕಟ್ಟುವುದಕ್ಕೆ ಎಕ್ಸ್ಪರ್ಟ್. Earthquake proof, waterproof, everything. ಭೂಕಂಪ ತಡೆಗಟ್ಟುವಿಕೆ ಎಲ್ಲವನ್ನ And ನೋಡ್ಕೊಳ್ಳೋದು, he's very ನೀರು ಒಳಗಡೆ successful ಮನೆ builder ಕಟ್ಕೊಳ್ಳೋದು, all over the world. ಎಲ್ಲ ಇಡೀ ಪ್ರಪಂಚದಾದ್ಯಂತ ಕಟ್ಟಡ ಕಟ್ಟುವುದರಲ್ಲಿ And he's ಎಕ್ಸ್ಪರ್ಟ್ come to ಆಗಿದ್ದಾರೆ. Mysore. ಅಂತ ವ್ಯಕ್ತಿ ಮೈಸೂರು ಪಟ್ಟಣಕ್ಕೆ ಬಂದ್ರೆ Would you not like to meet him? ನೀವು ಆತನನ್ನ ಭೇಟಿ ಮಾಡೋದಕ್ಕೆ ಇಷ್ಟಪಡಲ್ವಾ? And he is also a very good surgeon. ಆ ವ್ಯಕ್ತಿ ಒಳ್ಳೆ ಸರ್ಜನ್ ಕೂಡ ಆಗಿರ್ತಾರೆ. Every operation success. ಪ್ರತಿಯೊಂದು ಆತನು ಮಾಡಿದಂತ ಒಂದು He can ಶಸ್ತ್ರಚಿಕಿತ್ಸೆ ಯಶಸ್ಸುಗೊಂಡಿದೆ. He can operate the brain, ಆತನ ಮೆದುಳಿಗೆ Yes. ಶಸ್ತ್ರಚಿಕಿತ್ಸೆ ಮಾಡ್ತಾನೆ, ಕಿವಿಗಳು, nose, ಮೂಗಿನ ಶಸ್ತ್ರಚಿಕಿತ್ಸೆ, everything. ಎಲ್ಲವನ್ನ He's an ಮಾಡಲಿಕ್ಕೆ expert, ನಿಪುಣ. not one failure. ಒಂದು ಸೋಲನ್ನು ಆತನು ಕಂಡಿಲ್ಲ. How many of you like to meet him? ಹೆಚ್ಚು ಇಷ್ಟಪಡ್ತೀರಾ ಆತನನ್ನ ಭೇಟಿ Not only ಮಾಡೋದಕ್ಕೆ? ಅಷ್ಟೇ ಅಲ್ಲ, He's very rich. ಆತನು ತುಂಬಾ He ಶ್ರೀಮಂತ. owns all the diamond mines. ಆತನು ಎಲ್ಲ ವಜ್ರದ ಗಡಿಗಳನ್ನ He ಹೊಂದಿಕೊಂಡವನು. owns all the gold. ಆತನ ಚಿನ್ನವನ್ನ ಹೊಂದಿಕೊಂಡವನು. He owns every properties. ಎಲ್ಲ ಆಸ್ತಿಗಳನ್ನ ಹೊಂದಿಕೊಂಡಂತ ವ್ಯಕ್ತಿ. And he's coming to Mysore. ಅಂತ ವ್ಯಕ್ತಿ ಮೈಸೂರು ಪಟ್ಟಣಕ್ಕೆ ಬರ್ತಿದ್ದಾನೆ ಅಂದ್ರೆ I'm sure everyone wants to meet him. ನನ್ಗೆ ಗೊತ್ತಿದ್ರೆ ಎಲ್ಲರೂ ಕೂಡ ಆತನ ಭೇಟಿ ಮಾಡ್ಲಿಕ್ಕೆ They ಇಷ್ಟಪಡ್ತಾರೆ. say his name is Yeshua. ಆಗ ಹೇಳ್ತಾರೆ ಅವನ ಹೆಸರು ಯಾರು ಗೊತ್ತಾ? ಯೇಸು ಅಂತ ಹೇಳಿ, ಯೇಸು ಅಂತ ಹೇಳಿದ್ರೆ Early morning, ಮುಂಜಾನೆ ಎದ್ದು 5 o'clock. 5 ಗಂಟೆಗೆ Wash your face. ಮುಖ ತುಂಬಿಕೊಂಡು Oh, freshen up. ಚೆನ್ನಾಗಿ If you're fresh, ಫ್ರೆಶ್ ಆಗಿದ್ರೆ go and maybe you want to drink a cup of coffee or ಕಾಫಿ ಕುಡಿಯುವ ಇಷ್ಟಪಡ್ಬೋದು. go and sit before the king. ಹೋಗಿ ಆ ರಾಜನ ಮುಂದೆ It's ಕುಳಿತುಕೊಳ್ಳಿಲ್ಲ. so great. ಆದ್ರೆ ಎಷ್ಟು ಶ್ರೇಷ್ಠ. I don't want my will in my life. ನನ್ನ ಚಿತ್ತ ನನ್ನ ಜೀವಿತದಲ್ಲಿ I ಬೇಡ, want your will in my life. ನಿನ್ ಚಿತ್ತ ನನ್ನ ಜೀವಿತದಲ್ಲಿ ಆಗಲಿ. Keep on asking. ಮತ್ತೆ ಮತ್ತೆ ಕೇಳ್ತಾ ಇರೋದು. Monday, ಮಧ್ಯಾಹ್ನ ಆಯ್ತು, Tuesday, ಸೋಮವಾರ ಆಯ್ತು, ಮಂಗಳವಾರ Wednesday, ಆಯ್ತು, ಬುಧವಾರ Thursday, ಆಯ್ತು, Friday, ಗುರುವಾರ, ಶುಕ್ರವಾರ, Saturday, ಶನಿವಾರ, worship him now. ಐದು Again Monday ದಿನ morning. ಆರಾಧನೆ ಮಾಡಿದ್ರಿ, ತಿರ್ಗಾ ಸೋಮವಾರ ಮುಂಜಾನೆ ಎದ್ದು Oh, ಆರಾಧನೆ my ಮಾಡೋದು. ಓ ರಾಜನೇ, I love you so ನಾನು much. ತುಂಬಾ ಪ್ರೀತಿಸ್ತೀನಿ. I pray for India. ನಾನು ಭಾರತಕ್ಕಾಗಿ I pray for ಪ್ರಾರ್ಥಿಸ್ತೀನಿ, Karnataka. I ಕರ್ನಾಟಕಕ್ಕಾಗಿ pray for ಪ್ರಾರ್ಥಿಸ್ತೀನಿ, Mysore. ಮೈಸೂರಿಗಾಗಿ I pray for my ಪ್ರಾರ್ಥಿಸ್ತೀನಿ, church. ನನ್ನ I ಸಭೆಗಾಗಿ pray for my ಪ್ರಾರ್ಥಿಸ್ತೀನಿ, relatives. ನನ್ನ ಸಂಬಂಧಿಕರಿಗಾಗಿ ಪ್ರಾರ್ಥಿಸ್ತೀನಿ, And I pray for my family. ನನ್ನ ಕುಟುಂಬಕ್ಕಾಗಿ Every ಪ್ರಾರ್ಥಿಸ್ತೀನಿ. day. ಪ್ರತಿನಿತ್ಯ Nothing happens. ಏನೂ ಆಗಲ್ಲ. This book will fall in the dustbin. ಏನು ಆಗಲಿಲ್ಲ ಅಂದ್ರೆ ಆಗ ಈ ಪುಸ್ತಕ ಏನಾಗುತ್ತೆ, ಕಸದ ಬುಟ್ಟಿಗೆ ಹೋಗಿ ಬೀಳುತ್ತೆ. Great things will happen. ಶ್ರೇಷ್ಠವಾದ ಸಂಗತಿಗಳಾಗುತ್ತೆ. Amen. ಆಮೆನ್. And you will come rejoicing in the ನೀವು church. ಸಂತೋಷ ಪಟ್ಕೊಂಡು ಬರ್ತೀರಾ ಸಭೆಗೆ. Jesus will make you happy. ದೇವರು ನಿಮಗೆ ಸಂತೋಷ ಬರ್ತಾರೆ. Amen. Without money, nothing.
ಹಣ ಇಲ್ಲದೆ ಏನು ಇಲ್ಲದೆ Makes you ಸಂತೋಷ. happy. ಆತ ನಿಮ್ಮನ್ನು ಸಂತೋಷವಾಗಿ By ಮಾಡ್ತಾನೆ. your life, you know whether you love Jesus. ನಿಮ್ಮ ಜೀವನದಿಂದ ನಿಮಗೆ ಗೊತ್ತಾಗುತ್ತದೆ ನೀವು ಯೇಸುವನ್ನು ಪ್ರೀತಿಸುತ್ತಿದ್ದೀರೋ ಇಲ್ವೋ ಅಂತ. Amen. Amen. If He is your treasure, ಆತನೇ ನಿಮ್ಮ you ನಿಧಿಯಾಗಿರುತ್ತದೆ. live only for Him. ನೀವು ಆತನಿಗೋಸ್ಕರ ಮಾತ್ರ ಜೀವಿಸ್ತಾ You ಇದ್ದೀರಿ. will search His will to find out what He wants. ಆತನ ಚಿತ್ತವನ್ನು ನೀವೇ ಹುಡುಕ್ತೀರಾ. ಆತನ ಚಿತ್ತ ಏನಾಗಿದೆ, ನಾನು ಏನ್ ಮಾಡ್ಬೇಕು Okay, I ಅಂತ. have been sharing to you about the powers of darkness. ಒಂದು ಕತ್ತಲೆಯಾದ ಶಕ್ತಿಗಳ Last Sunday ಪರವಾಗಿ what message ಅದರ ಪರವಾಗಿ ನಾನು ನಿಮ್ಮ ಜೊತೆಯಲ್ಲಿ ಕಳಿಸ್ಕೊಟ್ಟೆ. Last Sunday was on ಕಳೆದ ಭಾನುವಾರ ಯಾವ ವಿಷಯವಾಗಿ ನಿಮ್ಮ ಜೊತೆಯಲ್ಲಿ ಮಾತನಾಡಿದೆ? एक बिटिया अदर कोई क्या. ಏನ್ ಬಿತ್ತುತ್ತೀವೋ ಅದನ್ನೇ ನಾವು ಕೊಯ್ತೀವಿ. Amen. So remember that is a promise of God. ಜ್ಞಾಪಕ ಮಾಡ್ಕೊಳ್ಳಿ, ಅದು ದೇವರಿಂದ ಬಂದಂತ ವಾಗ್ದಾನ. You sow prayer, ನೀವು ಪ್ರಾರ್ಥನೆಯನ್ನು ಬಿತ್ತಿ you will get more prayer. ನೀವು ಹೆಚ್ಚಿನ ಪ್ರಾರ್ಥನೆಯನ್ನು So less ಹೊಂದುತ್ತೀರಾ. prayer in your life, ಕಡಿಮೆ ಪ್ರಾರ್ಥನೆಯನ್ನು ಬಿತ್ತಿದ್ರೆ you will grow less in prayer. ಅಷ್ಟೇ ಕಡಿಮೆ ಬೆಳೀತೀರ ಪ್ರಾರ್ಥನೆಯಲ್ಲಿ. You keep on sowing in your spirit, ನಿಮ್ಮ ಆತ್ಮದಲ್ಲಿ ಬಿತ್ತುತ್ತಾ ಹೋಗುವುದಾದ್ರೆ you keep on growing. ನೀವು ಬೆಳೀತಾ ಹೋಗ್ತೀರಾ. You will become something for God. ನೀವು ದೇವರಿಗಾಗಿ ಏನೋ ಒಂದು ಮಾಡ್ತೀರಾ. Okay. Now there is principalities, ಒಂದು ರಾಜತ್ವಗಳಿದೆ, there is powers, ಶಕ್ತಿಗಳಿದೆ. there is spiritual, the rulers of the darkness of this age, ಈ ಒಂದು ಕಾಲದ ಒಂದು ಅಂಧಕಾರ ಶಕ್ತಿಗಳು ಇದೆ. and there's a vast host of spirits of wickedness in the heavenly places. ಆಕಾಶ ಮಂಡಲದಲ್ಲಿ ದುರಾತ್ಮಗಳ ಸೇನೆಗಳಿದೆ. 4 powers. 4 ಶಕ್ತಿಗಳು. You are fighting. ನೀವು ಅದರ ವಿರುದ್ಧವಾಗಿ ಹೋರಾಟ ಮಾಡ್ತಿದ್ದೀರಾ, ನಾನು ಕೂಡ ಅದರ ವಿರುದ್ಧವಾಗಿ What is the ಹೋರಾಟ powers? ಮಾಡ್ತಿದ್ದೀನಿ. ಆ I ಶಕ್ತಿಗಳು read ಯಾವುದು? in action so you remember. ನೀವು ನಿಮಗೆ ಕಾರ್ಯರೂಪವಾಗಿ ಆಕ್ಷನ್ ಆಗಿ ನಾನು ತೋರಿಸ್ತೀನಿ. The highest of the power is the principalities. ಅತಿ ಶ್ರೇಷ್ಠವಾದ ಉನ್ನತ ಸ್ಥಾನದಲ್ಲಿ ಇರುವಂತದ್ದೇ ರಾಜತ್ವಗಳು. What is the prince? ಆ ರಾಜರೇನು? A demonic power ಅದೊಂದು ಪೈಶಾಚಿಕತನದ ಒಂದು ruling ದುರಾತ್ಮ that area. ಆ ಕ್ಷೇತ್ರದ ಮೇಲೆ ಅಧಿಕಾರ ನಡೆಸುವ ಶಕ್ತಿ ಆಳ್ವಿಕೆ ನಡೆಸ್ತಾ ಇದೆ. ಅದಾದ್ಮೇಲೆ Comes power, ಒಂದು ಅಧಿಕಾರಿಗಳ ಮೇಲೆ, authorities. ಆ ಅಧಿಕಾರಿಗಳ ಮೇಲೆ ಇರುವಂತಹ ಶಕ್ತಿ ರಾಜತ್ವಗಳು. Have people working for them, have the demons working for them. ರಾಜತ್ವಗಳಿಗೆ ದುರಾತ್ಮಗಳಿರ್ತವೆ, ಅವರ ಅಡಿಯಲ್ಲಿ ಕೆಲಸ ಮಾಡುವಂಥದ್ದು. They control their local powers. ದುರಾತ್ಮಗಳು ಏನ್ ಮಾಡುತ್ತದೆ, ಆ ಒಂದು ಸಾಮಾನ್ಯವಾದ ಒಂದು ಕ್ಷೇತ್ರಗಳಲ್ಲಿ ಅಧಿಕಾರವನ್ನು ನಡೆಸುತ್ತೆ. See, rules are not evil. ಆ ಒಂದು ಅಧಿಕಾರ ನಡೆಸುವವರು ದುಷ್ಟರಲ್ಲ. So most governments which in the world they have rules. ಪ್ರಪಂಚದಾದ್ಯಂತ ಎಷ್ಟೊಂದು ಸರ್ಕಾರಗಳಿದೆ, ಅದರ ನಿಯಮಗಳನ್ನು ಅನುಸರಿಸುವಂತದ್ದೇ. But when you break the rule, you go to court. ಅದೇ ನಿಯಮವನ್ನು ಮುರಿದಾಗ ಮಾತ್ರ ಕೋರ್ಟ್ ಹೋಗ್ಬೇಕು. Because it cannot be resolved otherwise. ಇಲ್ಲ ಅಂತಂದ್ರೆ ಪರಿಹಾರ ಅದು ಬಿಟ್ಟರೆ ಎಲ್ಲೂ ಸಿಗಲ್ಲ. The government ಅದೇ ಸರ್ಕಾರ can also do one thing. ಒಂದು ಸಂಗತಿ ಮಾಡಬಹುದು. They can promote something which is not included in the law. ನಿಯಮದಲ್ಲಿ ಇರುವ ಕಾನೂನಲ್ಲಿ ಇಲ್ಲದೆ ಇರುವ ಸಂಗತಿಯನ್ನ ಅವರು ಮುಂದೆ ಹಾಕಬಹುದು. Okay. So under them, ಅವರ ಅಡಿಯಲ್ಲಿ there's a what's this? Rulers of darkness of this age. ಈ ಅಂಧಕಾರದ ಲೋಕಾಧಿಪತಿಗಳು ಇದ್ದಾರೆ. So there is a darkness in this age. ಈ ಒಂದು ಕಾಲದಲ್ಲಿ ಅಂಧಕಾರವಿದೆ. Which is promoted by demons. ಆ ದುರಾತ್ಮಗಳಿಂದ ನಡೆಸಲ್ಪಡ್ತಾರೆ. So first is principalities. ಮೊದಲನೇದು ರಾಜತ್ವ. Second is power. ಎರಡನೆಯದು ಅಧಿಕಾರತ್ವ. Third is rulers. ಮೂರನೇದು ಅಂಧಕಾರದ ಲೋಕಾಧಿಪತಿಗಳು. And fourth is ನಾಲ್ಕನೇದು host of wicked. ಆಕಾಶ ಮಂಡಲದ ದುರಾತ್ಮಗಳ ಸೇನೆ. Host it says. ಅದು ಸೇನೆ ಅಂತ ಹೇಳ್ತಾರೆ. It's too much there. ಅದರಂತ ತುಂಬಾ ಹೆಚ್ಚಾಗಿ. And we are now in the world. ನಾವೀಗ ಪ್ರಪಂಚದಲ್ಲಿದ್ದೇವೆ. Listen to this. ಇದನ್ನ ಕೇಳಿಸ್ಕೊಳ್ಳಿ. The person who is attached to Jesus. ಯಾರು ಯೇಸುವಿನ ಜೊತೆ ಅಂಟಿಕೊಂಡಿದ್ದಾರೋ That person. ಆ ವ್ಯಕ್ತಿ All these 4 powers ಈ ಎಲ್ಲ 4 ಶಕ್ತಿಗಳು cannot do anything. ಏನು ಮಾಡಕ್ಕಾಗಲ್ಲ. Hallelujah. Hallelujah. It's also wicked spirits. ಈ ಒಂದು ಆಕಾಶ ಮಂಡಲದ ದುರಾತ್ಮ ಸೇನೆಗಳು, And the rulers of the darkness of this age, ಅಂಧಕಾರದ ಲೋಕಾಧಿಪತಿಗಳು, which includes ಅದ್ರ ಜೊತೆಗೆ ಸೇರಿ wizards, ಆ ಒಂದು ಮಾಟಮಂತ್ರ ಮಾಡುವಂತವರು, and also witches, ಮತ್ತು ಮಂತ್ರವಾದಿಗಳು, and all types of things that people involve in. ಜನರು ಯಾವುದನ್ನೆಲ್ಲ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಆ ಒಂದು ದುರಾತ್ಮ ಸೇನೆಗಳ ಸಂಗತಿಗಳು. Astrology. ಭವಿಷ್ಯ ಕೇಳುವುದು. Till you get understanding of the scriptures, ವಚನದ ಆ ಸಂಗತಿಗಳನ್ನ ಅರ್ಥ ಮಾಡಿಕೊಳ್ಳುವವರೆಗೂ your life will never change. ನಿಮ್ಮ ಜೀವಿತ ಬದಲಾಗಲ್ಲ. That's why Paul prayed. ಅದಕ್ಕಾಗಿ ಪೌಲನು ಪ್ರಾರ್ಥನೆ Give them ಮಾಡ್ತಾನೆ, a spirit of wisdom and revelation. ಕರ್ತನೇ ಜ್ಞಾನದ ಪ್ರಕಟಣೆಯ ಆತ್ಮವನ್ನು ದಯಪಾಲಿಸು. When you read the Bible, ನೀವು ನಿಮ್ಮ ಸತ್ಯವೇದವನ್ನು ಓದುವಾಗ Father, ತಂದೆಯೇ, give me a spirit of wisdom and revelation. ನನಗೆ ಜ್ಞಾನದ ಪ್ರಕಟಣೆಯ ಆತ್ಮವನ್ನು ಕೊಡು. Ask him. ಕೇಳ್ಕೊಳ್ಳಿ, You will get revelation. ನಿಮಗೆ ಪ್ರಕಟಣೆ ಸಿಗುತ್ತೆ. Okay, so we find that these demonic powers, ಈ ಒಂದು ದುರಾತ್ಮಗಳ ಶಕ್ತಿಗಳು every day you are encountering them. ಪ್ರತಿನಿತ್ಯ ಆ ಒಂದು ದುರಾತ್ಮಗಳ ವಿರುದ್ಧವಾಗಿ ಬರ್ತಿದ್ದೀರಾ. Every day you are coming against them. ಪ್ರತಿನಿತ್ಯ
Sometimes ಕೆಲವು ಬಾರಿ you don't realize. ನೀವು ಅರ್ಥ ಮಾಡ್ಕೊಳ್ಳೋದಿಲ್ಲ, ಗೊತ್ತೇ ಆಗೋದಿಲ್ಲ. Sometimes it's clear. ಕೆಲವು ಬಾರಿ ಸ್ಪಷ್ಟವಾಗಿ ಕಾಣಿಸ್ಬಿಡುತ್ತೆ, Sometimes you can't understand. ಕೆಲವು ಬಾರಿ ಅರ್ಥ ಆಗೋದಿಲ್ಲ. So I'm going to show you ನಾನು ನಿಮ್ಗೆ ತೋರಿಸ್ತೀನಿ what God has made for you ದೇವರು ನಿಮಗೋಸ್ಕರ ಏನ್ ಮಾಡಿದಾನೋ, to be victorious. ಜಯಶಾಲಿಗಳಾಗುವುದಕ್ಕೆ ಮಾಡಿದ್ದಾನೆ. It says, ಇದು ಹೇಳುತ್ತೆ, put on the garment of what? ಯಾವ ಒಂದು ಶಿರಭೂಷಣ ಹಾಕಬೇಕು, Garment of praise. ಯಾವ ವಸ್ತ್ರವನ್ನು ಧರಿಸಿಕೊಳ್ಬೇಕು ಅಂತ ಇದೆ, ಉತ್ಸಾಹ ಸ್ತೋತ್ರದ ವಸ್ತ್ರವನ್ನು For the ಧರಿಸಿಕೊಳ್ಬೇಕು. spirit of depression. ಅದು ಯಾವ ಹತಾಶೆ ಕೊಡುವಂತ ದುರಾತ್ಮನಿದೆ, For the spirit of discouragement. ಆ ನಿರಾಶೆ ತರುವಂತ ಆತ್ಮದ ಬದಲಾಗಿ. You know what is the spirit of depression? ಆ ಹತಾಶೆ ಕೊಡುವಂತ ಆತ್ಮ ಏನು ಗೊತ್ತಾ? You are believing something which is not true. ಯಾವುದು ಸತ್ಯವಲ್ಲವೋ ಅದನ್ನ ನೀವು ನಂಬ್ತಾ ಇದ್ದೀರಾ. It is so real to you. ಅದು ಎಷ್ಟು ನಿಜವಾಗಿದೆ ಅಂದ್ರೆ You cannot believe anything else. ನೀವು ಬೇರೆ ಯಾವುದನ್ನು ನಂಬೋದೇ ಇಲ್ಲ. You cannot believe God. ದೇವರು ನಂಬೋದು, You ದೇವರು cannot ನಂಬಲ್ಲ, believe anybody else. ಯಾರನ್ನು ಕೂಡ ನೀವು ನಂಬಲ್ಲ. But this spirit of depression is broken. ಆದ್ರೆ ಈ ಒಂದು ಹತಾಶೆ ತರುವಂತ ಆತ್ಮವು ಮುರಿಯಲ್ಪಡುತ್ತದೆ. Then you praise God. ಆ ಮುರಿಯಲ್ಪಟ್ಟಾಗ ನೀವು ಸ್ತೋತ್ರ So ಮಾಡ್ತೀರಾ. ask God, ದೇವರನ್ನ ಕೇಳ್ಕೊಳ್ಳಿ, Lord, give me the grace ನನಗೆ ಕೃಪೆ ಕೊಡು, to praise you. ನಾನು ಸ್ತೋತ್ರ ಮಾಡ್ತೀನಿ. Whenever this depression comes against you. ಯಾವಾಗೆಲ್ಲ ಈ ಒಂದು ಹತಾಶೆ ತರುವಂತ ಆತ್ಮ ಬರ್ತದೋ. In 1 Thessalonians 5:8. 1 ಥೆಸಲೋನಿಕದವರಿಗೆ 5ನೇ ಅಧ್ಯಾಯ 8ನೇ ವಚನ. How do you know what is the helmet of salvation? ಯಾವುದು ಆ ರಕ್ಷಣೆಯ ಶಿರಸ್ಥಾನ ಅಂದ್ರೆ ಹೇಗೆ ಅನ್ನುವಂಥದ್ದು ಹೇಗೆ ಗೊತ್ತಾಗುತ್ತೆ. What it says here? ಇಲ್ಲಿ ಏನ್ ಹೇಳ್ತಾ ಇದೆ, Put on, it says that. ಅಲ್ಲಿ ಹೇಳ್ತಾ ಇದೆ ಅಲ್ವಾ, ಹಾಕೊಳ್ಳಿ ಅಂತ. What it says? Who must do it? ಯಾರನ್ನ ಮಾಡ್ಬೇಕು, Who must do it? ಯಾರು ಮಾಡ್ಬೇಕು ಅದನ್ನ, ಯಾರು ಹಾಕೊಳ್ಬೇಕು, ವಿಶ್ವಾಸಿಗಳು. We must put on ನಾವು ಧರಿಸಿಕೊಳ್ಳಬೇಕು the helmet ಆ ಒಂದು ಶಿರಸ್ಥಾನವನ್ನ, of salvation. ಆ ರಕ್ಷಣೆಯದ್ದು. Amen. You must put it on. ನೀವು ಅದನ್ನ ಹಾಕೊಳ್ಬೇಕು. Now we'll see what it is. ಇದು ನೋಡಿ ಅಂದ್ರೆ Hebrews 11:1. ಇಬ್ರದವರಿಗೆ 11ನೇ ಅಧ್ಯಾಯ 1ನೇ ವಚನ. ಯಾರಾದ್ರೂ ಓದಿ, ಇಬ್ರದವರಿಗೆ 11ನೇ ಅಧ್ಯಾಯ 1ನೇ ವಚನ. Why we stand up and read the word of God? Because we are telling ourselves, and we're telling ourselves again, this is the only word in the world that is the word of God. ಯಾಕೆ ನಾವು ಎದ್ದಿಟ್ಕೊಂಡು ನಾವು ದೇವರ ವಚನವನ್ನ ಓದ್ತೀವಿ ಅಂತಂದ್ರೆ ಇದು ಒಂದೇ ದೇವರ ವಚನ, ಮತ್ತೆ ದೇವರು Every ಕೊಟ್ಟಿರುವಂತದ್ದು. time somebody stands up, remember the message. ಪ್ರತಿ ಬಾರಿ ಯಾರಾದ್ರೂ ಎದ್ದಿಟ್ಕೊಳ್ಳುವಾಗ ಸಂದೇಶವನ್ನ This ಜ್ಞಾಪಕ is the ಮಾಡ್ಕೊಳ್ಳಿ. only word of God in the whole world. ಇಡೀ ಪ್ರಪಂಚದಲ್ಲಿ ಇದು ಒಂದೇ ದೇವರ ವಚನ, It cannot fail. ಅದು ಸೋಲಗೊಳ್ಳಲಿಕ್ಕೆ ಸಾಧ್ಯವಿಲ್ಲ. Faith is the substance of things hoped for. ನಂಬಿಕೆ ಇರುವಂತದ್ದು ನಿರೀಕ್ಷಿಸುವವರ ವಿಷಯವಾಗಿ ಇರುವಂತದ್ದು. So hope comes ನಿರೀಕ್ಷೆ ಬರುತ್ತೆ when your faith is strong. ನಿಮ್ಮ ನಂಬಿಕೆಯು ಬಲವಾಗಿರುವಾಗ. When your faith goes down, ನಿಮ್ಮ ನಂಬಿಕೆ ಕಡಿಮೆ ಆಗೋದ್ರೆ hope also goes down. ನಿರೀಕ್ಷೆಯು ಕೂಡ ಕಡಿಮೆ ಆಗುತ್ತೆ. Yes or no? ಹೌದಲ್ವಾ? Hebrews 4:2. ಹೀಬ್ರದವರಿಗೆ 4ನೇ ಅಧ್ಯಾಯ 2ನೇ ವಚನ. Read that. ಹೀಬ್ರದವರಿಗೆ 4ನೇ ಅಧ್ಯಾಯ 2ನೇ ವಚನ. I'm going to share one verse with you which will give you tremendous hope. Come on. ಒಂದು read. ವಚನ ನಿಮಗೆ ಕೊಡ್ತೇನೆ, ಅದು ಹೆಚ್ಚಿನದಾಗಿ ನಿರೀಕ್ಷೆಯನ್ನು ಕೊಡುವಂತ ವಚನ ಆಗಿದೆ. ಈಗ ಅದಕ್ಕಿಂತ ಮುಂಚೆ ಇದನ್ನು ಓದಿ. What is the problem of depression? ಈ ಒಂದು ಖಿನ್ನತೆಯ ಒಂದು ಸಮಸ್ಯೆ ಏನಾಗಿದೆ, ಅಥವಾ ನಿರಾಶೆಯ ಒಂದು ಸಮಸ್ಯೆ It's ಏನಾಗಿದೆ. not God doesn't love you. ದೇವರಿಂದ ಪ್ರೀತಿಸಲ್ಲ It's not that God ಅಂತಲ್ಲ, has no plan for you. ಅಥವಾ ದೇವರು ನಿಮಗಾಗಿ ಯಾವುದೇ It is ಯೋಜನೆ ಇಲ್ಲ that ಅಂತಲ್ಲ. this helmet has not come on. ಆದರೆ ಈ ಶಿರಸ್ತ್ರಾಣ ಇದ್ರೆ ಇದು ಬಂದಿಲ್ಲ. Why? ಯಾಕೆ? Because something is going good is going to happen in your life. ಯಾಕಂದ್ರೆ ನಿಮ್ಮ ಜೀವಿತದಲ್ಲಿ ಏನೋ ಒಂದು ಒಳ್ಳೆಯದು ಆಗ್ಲಿಕ್ಕಿದೆ. 100%. 100%. How do you know that? ಹೇಗೆ ಗೊತ್ತು ನಿಮ್ಗೆ? Faith tells you that. ನಂಬಿಕೆ ಹೇಳುತ್ತೆ. Build your faith. ನಿಮ್ಮ ನಂಬಿಕೆಯನ್ನು ಕಟ್ಕೊಡಿ. Pray in tongues. ಯಾವುದು ಆನ್ಯ ಭಾಷೆಯಲ್ಲಿ ಮಾತನಾಡಿ. 1 hour when you get up, 1 hour pray in tongues. ಎದ್ದ ತಕ್ಷಣ 1 ಗಂಟೆಗಳ ಕಾಲ ಆನ್ಯ ಭಾಷೆಯಲ್ಲಿ ಮಾತನಾಡಿ. ಅದು ಮಾಡ್ಲಿಕ್ಕೆ ಆಗಲ್ಲ. ಅದನ್ನ ಮಾಡಕ್ ಮಾತ್ರ ಆಗಲ್ಲ. ತೊಂದರೆ ಬಂದಾದ್ಮೇಲೆ ತೊಂದರೆ ಬಂದಾಗ come and ask somebody else to pray. ಅದಾದ್ಮೇಲೆ ಬಂದು ಬೇರೆಯವ್ರ ಹತ್ರ ಕೇಳೋದು, ನಮಗೋಸ್ಕರ ಪ್ರಾರ್ಥನೆ ಮಾಡಿ You ಅಂತ. got to pray for yourself. ನೀವು ನಿಮಗೋಸ್ಕರ ಪ್ರಾರ್ಥನೆ You ಮಾಡಬೇಕು. got to pray in tongues. ನೀವು ಅನ್ಯ ಭಾಷೆಯಲ್ಲಿ When ಮಾತನಾಡಬೇಕು. your prayer life is strong, ನಿಮ್ಮ ಪ್ರಾರ್ಥನೆ ಜೀವಿತವು Your ಬಲವಾಗಿರುವಾಗ, faith life ನಿಮ್ಮ ಒಂದು ನಂಬಿಕೆ ಜೀವಿತವು ಮೇಲೆದ್ದಾಗ, then when the devil attacks you, ಆಗ ಸೈತಾನ ಬಂದು ನಿಮ್ಮ ಮೇಲೆ ಆಕ್ರಮಣ ಮಾಡಿದ್ರೆ, what is hope? ನಿರೀಕ್ಷೆ ಅಂದ್ರೆ ಏನು? Hope is a quiet study. Study means ಅಲುಗಾಡದೆ ಇರುವಂತದ್ದು expectation of good ಮತ್ತು ಒಳ್ಳೆಯತನವನ್ನ ಅಪೇಕ್ಷೆ ಪಡುವಂತದ್ದು, based on God's word. ದೇವರ ವಚನದ ಮೇಲೆ ಆಧಾರಿತವಾಗಿ ಕೇಳುವುದು. Amen. ಆಮೆನ್. If you have hope, ನಿಮ್ಮಲ್ಲಿ ನಿರೀಕ್ಷೆ ಇದ್ರೆ always smile. ಯಾವಾಗ ಸಂತೋಷವಾಗಿ ನಗುಮುಖದಿಂದ ಇರ್ತೀರಾ, ಯಾವಾಗಲೂ ಸ್ತೋತ್ರ No ಮಾಡ್ತೀರಾ. matter what comes around you. ಎಂತ ಯುದ್ಧಗಳು ಬರಲಿ ಮುಂದೆ. Jericho, glory. ನಾವು ಹೇಳ್ತೀವಿ ಹಾಡ್ತೀವಿ ನಿಜವಾಗ್ಲೂ ನಾವು ಹಾಡಿದಾಗ ನಮ್ಮ ಹೃದಯ
I'm telling you. You read Romans 8. ಇಲ್ಲಿ ನಾವು ರೋಮಾಪುರದವರಿಗೆ 8ನೇ ಅಧ್ಯಾಯ 24ನೇ ವಚನ. Just be studying on hope. ನಾವು ನಿರೀಕ್ಷೆಯ ಬಗ್ಗೆ ನಾವು ಓದ್ತಾ Get ಇದ್ದೀವಿ. the hope of this morning. ಇವತ್ತು ಆ ನಿರೀಕ್ಷೆಯನ್ನು ಹೊಂದಿಕೊಳ್ಳಿ. Good things are going to happen. ಒಳ್ಳೆಯ ಸಂಗತಿಗಳು ಆಗಲಿಕ್ಕಿದೆ. ರೋಮಾಪುರದವರಿಗೆ 8ನೇ ಅಧ್ಯಾಯ 24ನೇ ವಚನ ಯಾರು? Hallelujah. Good things are going to happen. I'm going to show you why. ಒಳ್ಳೆಯ ಸಂಗತಿಗಳು ನಿಮ್ಮ ಜೀವಿತದಲ್ಲಿ ಆಗಲಿಕ್ಕಿದೆ. ನಾನು ತೋರಿಸ್ತೀನಿ ಯಾಕೆ ಅಂತ. You're going to go smiling all the way home. ನಿಮ್ಮ ಮನೆಗೆ ವಾಪಸ್ ಹೋಗುವಾಗ ಇಡೀ ರಸ್ತೆಯಲ್ಲಿ ನಗ್ತಾ ನಗ್ತಾ Even the ಹೋಗ್ತೀರಾ. giants which you came with in the church are standing outside. ಸಭೆ ಒಳಗಡೆ ನೀವು ಸಭೆ ಒಳಗಡೆ ಬರೋಕ್ಕಿಂತ ಮುಂಚೆ ದೈತ್ಯರುಗಳನ್ನ ಕರ್ಕೊಂಡು ಬಂದು ನಿಮ್ಮ ಜೊತೆಯಲ್ಲಿ ಅವ್ರು ಇನ್ನೂ ದೈತ್ಯರು ಹೊರಗಡೆ ಕಾಯ್ತಾರೆ. Ephesians 2:12. ಎಫೆಸದವರಿಗೆ 2ನೇ ಅಧ್ಯಾಯ 12ನೇ ವಚನ. ಇದು ಮುಂಚೆ ನಿಮ್ಮ ಬಗ್ಗೆ ಮುಂಚೆ ಬರ್ತಿದೆ ಇದು. ಬಟ್ ನೋಡಿದ್ರೆ ನಿಮ್ಮ ಬಗ್ಗೆ ಬರ್ತಿದೆ ಈಗ ಕಾಣ್ತಾರೆ. ಹೌದಲ್ವೇ? ಹೌದಲ್ವಾ? ಇಲ್ಲಿ ಕೂತಿದ್ರ see the three things you got from ಮೂರು God. ಸಂಗತಿಗಳು ಇಲ್ಲಿ ನಾವು This ಕಳ್ಕೊಂಡಿದ್ದೀವಿ. is not belong to anybody else in Mysore except those who are saved. ಮೈಸೂರು ಪಟ್ಟಣದಲ್ಲಿ ಬೇರೆ ಇದ್ದವರ ಆ ಜನರಿಗೆ ಸೇರಿಸಲ್ಪಟ್ಟಿದ್ದಲ್ಲ, ಯಾರು ರಕ್ಷಣೆ ಹೊಂದಿದಾರೋ ಅಂತವರಿಗೆ It ಸೇರಿಸಲ್ಪಟ್ಟಿದ್ದು. belongs to each one of you sitting here. ಇಲ್ಲಿ ಕುಳಿತಿರುವಂತ ನೀವು ಪ್ರತಿಯೊಬ್ಬರಿಗೂ If you ಸೇರಿಸಲ್ಪಟ್ಟಿದ್ದು. say you are saved, ನೀವು ಹೇಳಿದ್ರೆ ನಾವು ರಕ್ಷಣೆ then it ಹೊಂದಿದ್ದೀವಿ says ಅಂತ, something about here. ಅದಾದ್ಮೇಲೆ ಇಲ್ಲಿ ಹೇಳುತ್ತದೆ ಇದರ ಬಗ್ಗೆ. You are without Christ. ನೀವು ಕ್ರಿಸ್ತನಿಲ್ಲದವರಾಗಿ, Now you are with Christ. ಆದ್ರೆ ಈಗ ನೀವು ಕ್ರಿಸ್ತನಲ್ಲಿ ಒಳಗೊಂಡಿದ್ದೀರಾ. You are aliens from the commonwealth of Israel. ಅಂದ್ರೆ ಇಸ್ರಾಯೇಲಿನ ಹಕ್ಕಿನಲ್ಲಿ ಪಾಲಿಲ್ಲದವರು ನೀವಾಗಿದ್ದೀರಿ. Amen. Amen. Israel is rich. ಇಸ್ರಾಯೇಲ್ ಶ್ರೀಮಂತವಾದದ್ದು. God wants his people to be financially blessed. ದೇವರು ಕೂಡ ಬಯಸ್ತಾನೆ ತನ್ನ ಜನರು ಶ್ರೀಮಂತಿಕೆಯಿಂದ ಇರಬೇಕು, ಹಣಕಾಸಿನಲ್ಲಿ ಹೆಚ್ಚಾಗಿ ಯಾವಾಗ ಇರಬೇಕು ನೀವು ಅಂತ. ಕಷ್ಟದಲ್ಲಿದ್ದಾಗ ನೀವು ಹಿಂಗೆ ಹೇಳ್ಬೇಕು, ನೀವು ಕಷ್ಟದಲ್ಲಿದ್ದಾಗ ಇರಬೇಕು, ನಮಗೆ ಶಾಪಗ್ರಸ್ತನು ಆಗಿದ್ದಾನೆ. ಆತನು ನನಗೋಸ್ಕರ ಶಾಪಗ್ರಸ್ತನಾದನು. Amen. ಆತನು ನಮಗೋಸ್ಕರ ಶಾಪಗ್ರಸ್ತನಾದನು. Because ಯಾಕೆಂದ್ರೆ whoever hangs on a tree ಯಾರೆಲ್ಲ ಆ ಮರದ ಮೇಲೆ ನೇತಾಡ್ತಾರೋ is cursed. ಆತನು ಶಾಪಗ್ರಸ್ತನು. In Jesus ಯೇಸುವಿನಲ್ಲಿ there was no sin. ಯಾವ ಪಾಪವೂ ಇರಲಿಲ್ಲ. He was hanging. ಆತನು ನೇತಾಡ್ತಿದ್ದ. It was you and me hanging there. ಯಾಕಂದ್ರೆ ನೀವು ನಾವು ನೇತಾಡುವ ಸ್ಥಳವಾಗಿದ್ದದು. Amen. He became a curse. ಆತನು ಶಾಪಗ್ರಸ್ತನಾದ. What does the next verse say? ಮುಂದಿನ ವಚನ ಏನು ಹೇಳುತ್ತೆ? Galatians 3:14. ಗಲಾತ್ಯದವರಿಗೆ 3ನೇ ಅಧ್ಯಾಯ 14ನೇ ವಚನ. So that ಇದರಿಂದ the blessings of Abraham ಅಬ್ರಹಾಮನ ಆಶೀರ್ವಾದಗಳು may come upon you. ನಿಮ್ಮ ಮೇಲೆ ಬರಲೆಂದು. Let whatever anybody says, okay, ಯಾರು ಏನಾದ್ರೂ ಹೇಳಿ ನಿಮ್ಮ ಬಗ್ಗೆ, did Jesus become a curse for you? ಯೇಸು ನಿನಗೋಸ್ಕರ What did ಶಾಪಗ್ರಸ್ತನಾದ. happen? He ಏನಾಯ್ತು? removed all the curse from your life. ನಿಮ್ಮ ಜೀವಿತದಲ್ಲಿರುವ ಎಲ್ಲ ಶಾಪವನ್ನು ಆತನು ತೆಗೆದುಹಾಕ್ದ. ನಿಮ್ಮ ತಾತನ ಶಾಪ, ನಿಮ್ಮ ತಾತನ ಶಾಪ, ನಿಮ್ಮ ಮುತ್ತಾತನ ಶಾಪ, ನಿಮ್ಮ ಮುತ್ತಾತನ ಶಾಪ, ಎಲ್ಲ ಶಾಪ ಎಲ್ಲ ಶಾಪಗಳನ್ನ ಜೀವಿತ ಹೋಗಿದೆ. ನಿಮ್ಮ ಜೀವಿತದಿಂದ ಹೋಗಾಯ್ತು. 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 ಇನ್ನ ಬರಂಗಿಲ್ಲ. ಇನ್ನು ಬರಲ್ಲ. ಆದ್ರೆ ಬರ್ಬೇಕಾದ್ರೆ ತಿರ್ಗಾ ಯೇಸುಗೆ ಶಿಲುಬೆ ಮೇಲೆ ಹಾಕ್ಬೇಕು. ಬರಂಗಿಲ್ಲ. ಅದು ಬರೋ ಹಾಗಿಲ್ಲ. Then next verse says, ಮುಂದಿನ ವಚನ ಹೇಳುತ್ತೆ, so that ಇದರಿಂದ the blessings of Abraham ಅಬ್ರಹಾಮನ ಆಶೀರ್ವಾದಗಳು must come on each one of ನಮ್ಮ us. ಪ್ರತಿಯೊಬ್ಬರ ಮೇಲೆ ಬರಬೇಕು Do ಅಂತ. you believe that ನೀವು promise? ನಂಬ್ತೀರಾ ಆ ವಾಗ್ದಾನವನ್ನ? When you believe that promise, ನೀವು ವಾಗ್ದಾನವನ್ನು ನಂಬುವಾಗ you have hope. ನಿಮಗೆ ನಿರೀಕ್ಷೆ ಉಂಟು. You have hope ನಿರೀಕ್ಷೆ ಇದೆ. that this cursed poverty, ಈ ಒಂದು ಶಾಪವಾದ ಒಂದು ಬಡತನ it will get out of my life. ಅದು ನನ್ನ ಜೀವಿತದಿಂದ ಹೊರ ಹೋಗ್ಬೇಕು. I can own houses, ನನ್ನ ಸ್ವಂತ ಮನೆಯನ್ನು ನಾನು I can ಮಾಡ್ಕೋಬಹುದು, own many things, ಎಷ್ಟೊಂದು ಸ್ವಾಧೀನ ಪಡಿಸ್ಕೊಂಡು but ಹೋಗ್ತಾನೆ. I don't love them. ಆದ್ರೆ ಆ ವಸ್ತುಗಳನ್ನು ನಾನು ಪ್ರೀತಿಸಲ್ಲ. Why God never give to you? ಯಾಕೆ ದೇವರು ಇನ್ನೂ ಯಾಕೆ ಕೊಡೋಣ Now ನಮಗೆ? you love them. ಯಾಕಂದ್ರೆ ನೀವು ಇನ್ನೂ ಪ್ರೀತಿಸ್ತೀರಾ ಆ You ವಸ್ತುಗಳನ್ನು. not come to a place where you position yourself ನೀವು ಆ ಒಂದು ಸ್ಥಳಕ್ಕೆ ಇನ್ನೂ ಬಂದಿಲ್ಲ. ಆ ಸ್ಥಳದಲ್ಲಿ ನಿಲ್ಲುವಂತ ಸ್ಥಳಕ್ಕೆ for Him to pour His blessings. ಆತನು ತನ್ನ ಆಶೀರ್ವಾದವನ್ನು ನಿಮ್ಮ ಮೇಲೆ ಸುರಿಸುವಂತ I ಸ್ಥಳಕ್ಕೆ. tell you, ನಾನು ಹೇಳ್ತೇನೆ, God brings you in a need. ದೇವರು ಏನ್ ಮಾಡ್ತಾನೆ, ನಿಮ್ಮನ್ನ ಅಗತ್ಯತೆಗೆ ಒಳಪಡಿಸ್ತಾನೆ. He says, humble yourself under the mighty hand of God. ದೇವರು ಹೇಳ್ತಾನೆ, ಆತನ ಒಂದು ಬಲಿಷ್ಠವಾದ ಹಸ್ತದಡಿಯಲ್ಲಿ ನಿಮ್ಮನ್ನ ನೀವು ತಗ್ಗಿಸಿಕೊಳ್ಳಿ, Then He ಅಧೀನವಾಗಿ sees what you do. ಆತ ನೋಡ್ತಾನೆ ನೀವು ಏನ್ ಮಾಡ್ತಿದ್ದೀರಾ ಅಂತ. What you do? ಏನ್ You ಮಾಡ್ತೀರಾ? don't take credit. ಹೋಗಿ ಸಾಕೊಂಡು ಬರ್ತೀರಾ. Then God says, you're not ready to prosper you. ಆಗ ಹೇಳ್ತಾನೆ ಕರ್ತನು, ಇನ್ನು ನಿನ್ನನ್ನು ಅಭಿವೃದ್ಧಿ ಮಾಡ್ಲಿಕ್ಕೆ ಇನ್ನೂ ಸಮಯ ಬೇಕು ಅಂತ. He says, God, ಹೇಗೆ if I don't have this thing, ನನ್ನ ಹತ್ರ ಈ ವಸ್ತುಗಳಿಲ್ಲ ಅಂದ್ರೆ I will not take credit. ನಾನು ಸಾಲ ತಗೊಳ್ಳಲ್ಲ. I will struggle. ನಾನು ಕಷ್ಟಪಡ್ತೀನಿ, ವಸ್ತುಗಳಿಲ್ಲ, ಅದಕ್ಕೆ ನಾನು ಆರಾಧನೆ ಮಾಡ್ತೀನಿ, ಆದ್ರೆ ನಾನು ಆ ವಸ್ತುಗಳಿಗೋಸ್ಕರ ಸಾಲನ ತೆಗೆದುಕೊಳ್ಳಲ್ಲ. ಆಗ ದೇವರು ನಿಮ್ಮನ್ನು ಆದ್ರೆ ಹೇಳ್ತಾನೆ, ದೇವರು ಹೇಳ್ತಾನೆ, ಈಗ ನಾ ಸಂಪತ್ತನ್ನು ಹೊಂದಿಕೊಳ್ಳುವುದಕ್ಕೆ ಈಗ ಯೋಗ್ಯತೆ ಇದೆ ಅಂತ. And many Christians are ಎಷ್ಟೋ ವಿಶ್ವಾಸಿಗಳು believing Jesus ಹೊಂದಿದ್ದಾರೆ. to get money.
ವಿಶ್ವಾಸಿಗಳು ಆ ವಿಶ್ವಾಸ ಇಡ್ತಾರೆ ಯೇಸುವಿನ ಮೇಲೆ, ಯಾಕಂದ್ರೆ ಹಣ ಸಿಗುತ್ತೆ. God doesn't work that way. ದೇವರು ಆ ರೀತಿಯಾಗಿ ಕಾರ್ಯ So what ಮಾಡಲ್ಲ. it says here? ಇಲ್ಲಿ ವಚನ ಏನು ಹೇಳ್ತಾ ಇದೆ? 3 things. ಮೂರು ಸಂಗತಿಗಳನ್ನ 2:12 I'm talking about. 2ನೇ ಅಧ್ಯಾಯ 11ನೇ ವಚನ You were ಎಫೆಸದವರಿಗೆ, without Christ. ನೀವು You ಕ್ರಿಸ್ತನಿಲ್ಲದವರಾಗಿದ್ರಿ, were without wealth. ನೀವು ಆ ಹಕ್ಕಿನಲ್ಲಿ ಪಾಲಿಲ್ಲದವರಾಗಿದ್ರಿ, You were strangers from the covenant of promise. ಮತ್ತು ಆ ವಾಗ್ದಾನಕ್ಕೆ ಸಂಬಂಧವಾದ ಒಡಂಬಡಿಕೆಗಳಲ್ಲಿ ನೀವು ಅಪರಿಚಿತರಾಗಿದ್ರಿ. So now ಈಗ you are with Jesus. ಈಗ ಯೇಸುವಿನ ಜೊತೆ ಇದ್ದೀರಾ, You are joined with the Israeli people. ಇಸ್ರಾಯೇಲ್ನ ಹಕ್ಕಿನಲ್ಲಿ ಪಾಲನ್ನ ಹೊಂದಿಕೊಂಡಿದ್ದೀರಾ. Whatever blessings which was given to them is now part of our life. ಈಗ ಅವರಿಗೆ ಕೊಟ್ಟಲ್ಪಟ್ಟಂತ ಎಲ್ಲ ಆಶೀರ್ವಾದಗಳು ಅದರ ಆಶೀರ್ವಾದದ ಭಾಗವು It is ನಾವಾಗಿದ್ದೀವಿ. not like ಇಷ್ಟೇ ಇರೋದು ಎಲ್ಲರಿಗೆ ಸ್ವಲ್ಪ ಸ್ವಲ್ಪ. ಇಷ್ಟೇ ಜಾಸ್ತಿ ಇದೆ. ಇಷ್ಟೇ ಇರೋದು ಅಂತಲ್ಲ, ಜಾಸ್ತಿ ಇದೆ. ಎಲ್ಲರಿಗೆ ತೃಪ್ತಿ ಆಗತಕ್ಕಂತ ಕೊಡ್ಲಿಕ್ಕೆ ದೇವರ ಕೈಲಿದೆ. Hallelujah. The third thing is ಮೂರನೇ ಸಂಗತಿ ಏನು? ವಾಗ್ದಾನಗಳು. ವಾಗ್ದಾನಗಳು. Right now, ಈಗ all of us ನಾವೆಲ್ಲರೂ can claim the promise. ಆ ವಾಗ್ದಾನಗಳನ್ನ ಸ್ವೀಕರಿಸಬಹುದು. Amen. What the Bible says. ಯಾಕೆ ಏನಂತೆ? All things ಎಲ್ಲಾ ಸಂಗತಿಗಳು work together ಕೆಲಸ ಮಾಡುತ್ತವೆ. for ಯಾವುದಕ್ಕೆ? good. ನಮ್ಮ ಒಳ್ಳೆಯದಕ್ಕೆ. ಏನು ಒಂದು ಆಗ್ಬಿಟ್ರೆ ನಾವೇನ್ ಮಾಡ್ತೀವಿ? ನಾವು ಏನಾದ್ರೂ ಆಗ್ಬಿಟ್ಟು ಏನ್ ಮಾಡ್ತೀವಿ? ನಾವು ಅಳ್ತೀವಿ. ಅಳ್ತೀವಿ. ಯಾಕೆ ಅಳ್ತೀವಿ? ಇದು ಆಗ್ಬೇಕಿತ್ತು, ಈ ಮದುವೆ ಆಗ್ಬೇಕಿತ್ತು, ಇದು ಆಗ್ಬೇಕಿತ್ತು, ಆಗ್ಲಿಲ್ಲ, ಅಳೋದು. But the Bible says ಅದು ಸತ್ಯವೇದ ಹೇಳುತ್ತೆ, the covenant promises, ಒಡಂಬಡಿಕೆಯ ವಾಗ್ದಾನಗಳು, the promise that cannot fail you, ಯಾವ ವಾಗ್ದಾನಗಳು ಸೋಲದೆ ಕೊಡದೆ the promise ಇರುವಂತದ್ದು, of God that cannot break. ದೇವರ ವಾಗ್ದಾನಗಳು ಎಂದಿಗೂ ಮುರಿಯಲ್ಪಡದೆ ಇರುವಂತದ್ದು. ಈಗ ರೊಟ್ಟಿ ಬೀಳ್ತಿರಲ್ಲ, ನೀವು ರೊಟ್ಟಿ ಬಲಿತೀರಾ, you are in the covenant. ನೀವು ಒಡಂಬಡಿಕೆಯಲ್ಲಿ ಇದ್ದೀರಾ. In that covenant ಆ ಒಡಂಬಡಿಕೆಯಲ್ಲಿ God has promised, ದೇವರು ವಾಗ್ದಾನ ಮಾಡಿದ್ದಾನೆ. and He says ಅದು ಹೇಳ್ತಾ ಇದೆ, all those promises ಎಲ್ಲಾ ವಾಗ್ದಾನಗಳು is for you, ನಿಮಗೋಸ್ಕರ ಇದೆ. is for each one of us. ನಾವು ಪ್ರತಿಯೊಬ್ಬರಿಗೋಸ್ಕರ ಇದೆ, ಆತ್ಮೀಯಗೋಸ್ಕರ ಇದೆ, ಮಹಾದೇವಗೋಸ್ಕರ ಇದೆ. Advent believes ಆತ್ಮೀಯರನ್ನ ನಂಬಿದ್ರೆ he has hope. ಆದ್ರೆ ನಿರೀಕ್ಷೆ ಇದೆ. Whatever he sees, ಆದ್ರೆ ಏನೆಲ್ಲ he ನೋಡ್ತಾನೆ doesn't care about it. ಅದ್ರ ಬಗ್ಗೆ ಆಲೋಚನೆ ಮಾಡಲ್ಲ. He knows. ಆತನಿಗೆ ಗೊತ್ತು, Faithful is he who promised. ವಾಗ್ದಾನ ಮಾಡಿದಾತನು ನಂಬಿಗಸ್ತನು ಅಂತ. Amen. ಆಮೆನ್. Faithful. ನಂಬಿಗಸ್ತನು. He will never fail. ಆತನ ಎಂದಿಗೂ ಸೋಲನ್ನು He said ಕೊಡುವುದಿಲ್ಲ. what? ಆತನ ಏನ್ ಹೇಳ್ತಾನೆ? Seek my kingdom first. ನನ್ನ ರಾಜ್ಯವನ್ನು ಮೊದಲು ಹುಡುಕು, Seek my righteousness ನನ್ನ first. ನೀತಿವಂತಿಕೆಯನ್ನು ಮೊದಲು ಹುಡುಕು, I will add everything to you. ನಾನೆಲ್ಲವನ್ನ ನಿನಗೆ ಸೇರಿಸಿಕೊಡ್ತೇನೆ. Do you believe that ನೀವು promise? ನಂಬ್ತೀರಾ? ಆ ಒಂದು You ವಾಗ್ದಾನದಲ್ಲಿ will go happily to sleep. ನೀವು ಸಂತೋಷವಾಗಿ Because he ನಿದ್ರೆ ಮಾಡ್ತೀರಾ. in the 24 hours, ಯಾಕಂದ್ರೆ ಕೊಟ್ಟಿರುವ 24 ಗಂಟೆಗಳಲ್ಲಿ I sought God. ಕರ್ತನೇ ಇದನ್ನೆಲ್ಲ ನಾನು ಹುಡುಕಿದೆ, ಆತನ ನೀತಿವಂತಿಕೆಯನ್ನು ಹುಡುಕಿದೆ. He will keep his promise. ಆತನು ತನ್ನ ವಾಗ್ದಾನವನ್ನು ನೆರವೇರಿಸ್ತಾನೆ, Never fail. ಅದೆಂದಿಗೂ ಸೋಲುವುದಿಲ್ಲ. Believers are suffering. ನೀವಂತೂ ವಿಶ್ವಾಸಿಗಳು ಕಷ್ಟಪಡ್ತಿದ್ರೆ It's the two things. ಅದು ಎರಡು You ಸಂಗತಿಗಳಿಂದ, not put God first, ದೇವರನ್ನ ಮೊದಲಿಗೆ ಇಟ್ಟಿಲ್ಲ and you not sought his righteousness. ಮತ್ತು ಆತನ ನೀತಿವಂತಿಕೆಯನ್ನು ಹುಡುಕಿಲ್ಲ. ನಾನು ಯಾರು ನಮ್ಮ ಭೂಮಿಯಲ್ಲಿ ನಮ್ಮ ವೈರಿ ಇಲ್ಲ. ಸತ್ಯ ಹೇಳ್ತೀನಿ. ನಮ್ಮ ನೆಂಟರು ಯಾವ ಬಿಲಿವರ್ ಯಾವ ಪಾಸ್ಟರ್ ನಮ್ಮ ವೈರಿ ಇಲ್ಲ. ನಮ್ಮ ವೈರಿ ಇರೋದು ಸೈತಾನ. ನಾನು ಯಾರ ಮೇಲೆ ಸಿಟ್ ಮಾಡಲಿಕ್ಕೆ ಇಂಪಾಸಿಬಲ್. ಯಾಕಂದ್ರೆ ನಮ್ಗೆ ಗೊತ್ತಿದೆ ಸತ್ಯ. ನಮ್ಮ ವೈರಿ ಯಾರು? ಸೈತಾನ ಮಾತ್ರ. ನಿಮ್ ಪಕ್ಕದ ಮನೆ ದೂರ ಬಿಸಾಕ್ತಾರೆ, ನೀವು ವೈರಿ ಬಿಸಾಕಿದ ಅವ್ರು ನೋಡ್ಬೇಡ. ಯಾರು ಬಿಸಾಕಿದ್ರು? ಸೈತಾನ ಬಿಸಾಕಿದ್ರು. ಅವ್ರು ನಿಮ್ಗೆ ತೊಂದರೆ ಕೊಟ್ರೆ ಸೈತಾನ ನಿಮ್ಗೆ ತೊಂದರೆ ಕೊಡೋದು. ಹತ್ತ ಮೇಲೆ ಸಿಟ್ಟು ಮಾಡ, ಅವ್ರು ಚೇಂಜ್ ಆಗ್ಬಿಡ್ತಾರೆ. Amen. So the Bible says, ಸತ್ಯವೆಂದು ಹೇಳುತ್ತದೆ, covenant promise. ಒಡಂಬಡಿಕೆಯ ವಾಗ್ದಾನಗಳು. Think of it. ಆಲೋಚನೆ ಮಾಡಿ. Every time a problem comes, ಪ್ರತಿ ಬಾರಿ ಸಮಸ್ಯೆ ಬಂದಾಗ somebody your problem facing, ನೀವು ಸಮಸ್ಯೆ ಜೊತೆಗೆ ಅದ್ರ ಜೊತೆಗೆ ಏನಾಗುತ್ತೆ? $1,000 ಚೆಕ್ ಕೊಟ್ರೆ ನೀವು ಹೆಂಗಿರ್ತೀರಾ? ಆ ಸಮಸ್ಯೆ ಜೊತೆಗೆ $1,000 ಚೆಕ್ ಕೊಟ್ರೆ ನೀವು ಹೇಗಿರ್ತೀರಾ? $5,000. $5,000 ಸಿಗ್ತಾ ಇದೆ, ಆ ಕಷ್ಟನೂ ಬಂದಿದೆ, ತೊಂದರೆ ಬಂತು, ತೊಂದರೆ ಬಂತು, $5,000 ಚೆಕ್. $5,000 ಚೆಕ್ ಕೊಟ್ಟಿದ್ದಾರೆ. ಅದೇನದು? ಎಲ್ಲರೂ ಎಲ್ಲರಿಗೂ no, all things ಎಲ್ಲಾ ಸಂಗತಿಗಳು are working ಕಾರ್ಯ ಮಾಡ್ತಾ ಇದೆ. for ಯಾವುದಕ್ಕೆ? ಯಾವುದಕ್ಕೆ? 100% you believe it? 100% ಒಳ್ಳೆಯದಕ್ಕಾಗಿ ಆಗ್ತಾ ಇದೆ ಅಂತ ಗೊತ್ತಿಲ್ಲ. ಆ ತೊಂದರೆಗಳು ಬಂದಾಗ ಚೆನ್ನಾಗಿ ಅನ್ಬೋದು, ಒಂದು ಕ್ಷಣಕ್ಕೆ ಒಂಥರ ಅನ್ಸುತ್ತೆ, ಬಟ್ ವಾಗ್ದಾನ ನೋಡಿದ ತಕ್ಷಣ ಅದೇ ವಾಸ್ತವ ನೋಡಿದಾಗ ಇದು ಒಳ್ಳೇದಾಯ್ತು. ಇದು ಒಳ್ಳೆದಾಯ್ತು ಆಗಿದ್ದು. ಕೆಲವರು ಏನ್ ಹೇಳ್ತಿರೋದ? ಕೆಲವರು ಏನ್ ಹೇಳ್ತಾರೆ? After the problems gone, ಸಮಸ್ಯೆಗಳು ಮುಗಿದಾದ್ಮೇಲೆ something big problems came. ದೊಡ್ಡ ದೊಡ್ಡ ಸಮಸ್ಯೆಗಳು ಬಂತು. After the problems ಆ gone, ಸಮಸ್ಯೆಗಳು ಮುಗಿದಾದ್ಮೇಲೆ they say, ಅವ್ರು ಹೇಳ್ತಾರೆ, because of that problem, ಆ ಸಮಸ್ಯೆಗಳಿಂದ I am so blessed now. ನಾನು ಎಷ್ಟೊಂದು ಆಶೀರ್ವಾದ ಹೊಂದಿದ್ದೀನಿ ಈಗ. Thank God the problem came. ದೇವರಿಗೆ ಸ್ತೋತ್ರ, ಆ ಸಮಸ್ಯೆಗಳು ಬಂತು. ದಯವಿಟ್ಟು ಹೇಳ್ಬೇಡಿ. ಹಾಗೆ ಹೇಳಕ್ ಹೋಗ್ಬೇಡಿ.
ಕಾಲದಲ್ಲಿ ಯಾಕಂದ್ರೆ ಯಾಕಂದ್ರೆ God made it good. ದೇವರು ಆ ಸಮಸ್ಯೆಗಳನ್ನ ಒಳ್ಳೆಯದಾಗಿ ಮಾರ್ಪಡಿಸಿದ. What you must say? ನೀವೇನಿರ್ಬೇಕು? Thank God. ದೇವರಿಗೆ ಸ್ತೋತ್ರ. He is good. ಆತನು ಒಳ್ಳೆಯವನು. He will never break his word. ಆತನು ತನ್ನ ಮಾತನ್ನು ಎಂದಿಗೂ ಮುರಿಯುವುದಿಲ್ಲ. Amen. Amen. So now you know ಈಗ ನಿಮಗೆ ಗೊತ್ತಿದೆ how you have hope. ಯಾವ ರೀತಿ ನಿಮಗೆ ನಿರೀಕ್ಷೆ ಇದೆ ಅಂತ. You cling to the promise. ನೀವು ಆ ವಾಗ್ದಾನಗಳನ್ನು ಹಿಡ್ಕೊಳ್ಳಿ. Colossians 1:27. ಕೊಲೊಸ್ಸದವರಿಗೆ 1ನೇ ಅಧ್ಯಾಯ 27ನೇ ವಚನ. ಇದರಲ್ಲಿ Listen to ಹಿಡ್ಕೊಳ್ಳಿ. this. This is too good. ಇದು ತುಂಬಾ ಒಳ್ಳೆಯದು. Amen. ಕ್ರಿಸ್ತನು ನಿಮ್ಮೊಳಗೆ ನಿಮ್ಮ ನಿರೀಕ್ಷೆಗೆ ಆಧಾರಭೂತನು. Please read Colossians book. ದಯವಿಟ್ಟು ಕೊಲೊಸ್ಸದವರಿಗೆ ಓದಿ. ಇದರಲ್ಲಿ ವಾಗ್ದಾನ ಓದಿ. something. ನಾನು ಹೇಳ್ತೇನೆ. Who is Jesus? ಯಾರು ಯೇಸು? Colossians 1:16 says. ಕೊಲೊಸ್ಸದವರಿಗೆ 1ನೇ ಅಧ್ಯಾಯ 14ನೇ ವಚನ ಹೇಳುತ್ತೆ, ಆತನ ಮುಖಾಂತರ All this ಶಕ್ತಿ ದುರಾತ್ಮ ಶಕ್ತಿಗಳು. ಎಲ್ಲ ದುರಾತ್ಮ ಶಕ್ತಿಗಳು. ಆ ಸಮಯದಲ್ಲಿ that time they were good. ಆ ದುರಾತ್ಮ ಶಕ್ತಿಗಳು ಆಗಿನ ಸಮಯದಲ್ಲಿ ಒಳ್ಳೆಯದಾಗಿತ್ತು. He only created. ಆತನೇ ಆ ಒಳ್ಳೆಯದನ್ನು ಉಂಟು ಮಾಡಿದ. Everything. ಎಲ್ಲವನ್ನ ಸೃಷ್ಟಿ ಮಾಡಿದನು. He only created. ಆತನೇ ಸೃಷ್ಟಿ ಮಾಡಿದ್ದು. Who created? ಯಾರು ಸೃಷ್ಟಿ ಮಾಡಿದ್ದು? Jesus created. ಯೇಸು ಸೃಷ್ಟಿ ಮಾಡಿದ್ದು. Everything he only did. ಎಲ್ಲವನ್ನೂ ಆತನೇ ಮಾಡಿದ್ದು. You just read it. Paul ಇದನ್ನು says. ಓದ್ತಾ ಇರಿ ನೋಡಿ. Paul got such a revelation about Jesus. ಪೌಲನಿಗೆ ಯೇಸುವಿನ ಬಗ್ಗೆ ಅಂತ Then he says. ಅದಾದ್ಮೇಲೆ ಹೇಳ್ತಾನೆ, All of God. ಎಲ್ಲ ದೇವರು ಎಲ್ಲ ತರವು Dwelling in him. ನನ್ನಲ್ಲಿ ವಾಸ ಮಾಡ್ತಾ ಇದೆ. ಯೇಸುವಿನಲ್ಲಿ ವಾಸ ಮಾಡ್ತಾ ಇದೆ ಅಂತ. The fullness of God. ದೈವಿಕವಾದದ್ದು ದೇವರ ತನದ ಎಲ್ಲ ಸಂಗತಿಗಳು ಯೇಸುವಿನಲ್ಲಿ ವಾಸ ಮಾಡ್ತಾ Your ಇದೆ. Jesus is so great. ನಿನ್ನ ಯೇಸು ಅಷ್ಟು ಶ್ರೇಷ್ಠನು. He created everything. ಆತನು ಎಲ್ಲವನ್ನೂ ಸೃಷ್ಟಿಸಿದ. He never failed. ಆತನು ಎಂದಿಗೂ ಸೋಲಿಲ್ಲ. In him dwells God. ಆತನ ಒಳಗಡೆ ದೇವರು ವಾಸ ಮಾಡ್ತಾನೆ. All of God. ಆ ದೇವರ ತನದ ಎಲ್ಲ ಸಂಗತಿಗಳು. Remember, ಜ್ಞಾಪಕ ಮಾಡ್ಕೊಳ್ಳಿ. God is infinite. ಆತನು ಮುಗಿಯದೇ ಇರುವಂತ ದೇವರು. All his power ಆತನ ಎಲ್ಲ ಶಕ್ತಿ never ends. ಎಂದಿಗೂ ಮುಕ್ತಾಯಗೊಳ್ಳುವುದಿಲ್ಲ. ಎಲ್ಲವೂ ಕೂಡ He is dwelling in Jesus. ಆತನು ಅಂತವನು ಯೇಸುವಿನಲ್ಲಿ ವಾಸ ಮಾಡ್ತಿದ್ದಾನೆ. Wow. That's why ಬೇಗ ಬನ್ನಿ ಸಭೆಗೆ ಜೀಸಸ್ನ ಆರಾಧಿಸಬೇಕು. Amen. So we see ನಾವು ನೋಡ್ತೇವೆ this same Jesus ಇದೇ ಯೇಸು is dwelling inside you. ನಿಮ್ಮ ಒಳಗಡೆ ವಾಸ ಮಾಡ್ತಿದ್ದಾನೆ. Can't understand. ನಾವು ಅರ್ಥ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. All of God. ತಂದೆಯ ದೇವರ ಸರ್ವ ಸಂಪೂರ್ಣತೆಯು ಯೇಸುವಿನಲ್ಲಿ ವಾಸವಾಗಿದೆ. That shows what? ಅದೇನ್ ತೋರಿಸ್ತಾ ಇದೆ? He can do anything for you. ನಿನಗೋಸ್ಕರ ಏನ್ ಬೇಕಾದ್ರೂ ಮಾಡ್ಲಿಕ್ಕೆ. Hallelujah. He Hallelujah. can, whatever he promised, ಏನೆಲ್ಲ ವಾಗ್ದಾನ ಮಾಡಿದ್ದಾನೋ he will do for you. ಆತ ನಿಮಗೋಸ್ಕರ Do ಮಾಡ್ತಾನೆ. you believe that? ನೀವು ನಂಬ್ತೀರಾ? If you believe that, ನೀವು ನಂಬುವುದಾದ್ರೆ you have the helmet of salvation. ನಿಮ್ಮಲ್ಲಿ ಆ ರಕ್ಷಣೆಯ ಶಿರಸ್ತ್ರಾಣವಿರುತ್ತದೆ. Don't take it off. ಅದನ್ನ Every ತೆಗೆದುಹಾಕಬೇಡಿ. time you tend to get depressed, ಪ್ರತಿ ಬಾರಿ ಆ ಖಿನ್ನತೆ ನಿಮ್ಗೆ ಒಳಪಡಿಸುವುದಾದ್ರೆ cry out to Jesus. ನೀವು ದೇವರಲ್ಲಿ ಕೈ ಎತ್ತಿ, Lord, ಕರ್ತನೇ, put the helmet of salvation. ನನಗೆ ರಕ್ಷಣೆಯ ಶಿರಸ್ತ್ರಾಣವನ್ನು ಕೊಡು. So devil cannot stop you. ಸೈತಾನನು ನಿಮ್ಮನ್ನ ನಿಲ್ಲಿಸಲಿಕ್ಕೆ You know ಆಗಲ್ಲ. something? ನಿಮ್ಗೆ ಗೊತ್ತಿದ್ಯಾ? God will take you through a lonely place. ದೇವರು ನಿಮ್ಮನ್ನ ಒಂದು ಒಂಟಿತನದ A ಒಂದು hopeless ಸ್ಥಳಕ್ಕೆ, place. ಒಂದು ನಿರೀಕ್ಷೆ ಇಲ್ಲದ ಸ್ಥಳದ Only to show his power. ನಿಮಗೆ ತೋರಿಸುವುದಕ್ಕೆ ಆತನ ಶಕ್ತಿಯನ್ನ. Every promise is like that. ಪ್ರತಿಯೊಂದು ವಾಗ್ದಾನವೂ Even if you're ಹಾಗೆಯೇ. going to be healed, ನೀವು ಸ್ವಸ್ಥತೆ ಹೊಂದ್ಕೊಳ್ಬೇಕು ಅಂದ್ರೆ, if you trust in the promise, ನೀವು ಆ ವಾಗ್ದಾನದಲ್ಲಿ ನೀವು there ನಂಬಿರುವುದಾದ್ರೆ will come a time, ಸಮಯ ಬರುತ್ತೆ, maybe the symptoms show up. ಆ ಒಂದು ಕುರುಹುಗಳು ಕಾಣಿಸ್ಪಡುತ್ತದೆ. Then you're tempted to go and take the matre. ನಿಮಗೆ ಶೋಧನೆಗೆ ಒಳಪಡ್ತೀರಾ, ಆ ಮಾತನ್ನ ತಗೊಳ್ಳೋಣ But when ಅಂತ. you say no, ಆದ್ರೆ ಇಲ್ಲ, I'm not believing the word of God because of my symptoms. ನನ್ನ ಒಂದು ಗುರುಗಳನ್ನ ನೋಡ್ಕೊಂಡು ದೇವರ ವಚನದಲ್ಲಿ ನಾನು ನಂಬ್ತಿಲ್ಲ. I'm not believing the word of God because I feel good. ನನಗೆ ಚೆನ್ನಾಗಿ ಅನ್ನಿಸ್ತಾ ಇದೆ ಅನ್ನೋದಕ್ಕೆ ದೇವರ ವಚನದಲ್ಲಿ ನಾನು ನಂಬ್ತಿಲ್ಲ. I believe the word of God ನಾನು ದೇವರ ವಚನದಲ್ಲಿ because I ನಂಬ್ತೀನಿ. know it is true. ಯಾಕಂದ್ರೆ ನನಗೆ ಗೊತ್ತಿದೆ ಇದು ಸತ್ಯ. He was wounded for my ಆತನು transgressions. ನನ್ನ ದ್ರೋಹಕ್ಕೆ He ಸಿಕ್ಕ was bruised for my ಗಾಯಗೊಂಡ. iniquities. ನನ್ನ ಅಪರಾಧಗಳ My ನಿಮಿತ್ತ punishment ಕೆಟ್ಟದ್ದು. fell on him. ನನ್ನ ಒಂದು ಶಿಕ್ಷೆಯು ಆತನ ಮೇಲೆ And by his stripes, ಆತನ ಒಂದು ಬಾಸುಗಳಿಂದ I am healed. ನಾನು ಗುಣ ಹೊಂದಿದ್ದೇನೆ. I am healed. ನಾನು ಗುಣ Not ಹೊಂದಿದ್ದೇನೆ. because I feel good, I am ನನಗೆ healed. ಚೆನ್ನಾಗಿ ಅನ್ನಿಸ್ತಾ ಇದೆ ಅನ್ನೋದಕ್ಕೆ ನಾನು ಒಳ್ಳೆಯ Not because I don't have the symptoms, I am healed. ಅಥವಾ ನನ್ನ ಕುರುಹುಗಳು ಕಾಣಿಸ್ತಾ I ಇದೆ am ಅನ್ನೋದಕ್ಕೆ healed. ನಾನು ಸ್ವಸ್ಥತೆ Before I see it, ನಾನು ನೋಡೋದಕ್ಕಿಂತ because ಮುಂಚೆ God's word says it. ಯಾಕಂದ್ರೆ ದೇವರ ವಚನ ಹೇಳ್ತಾರೆ. Amen. Before you see prosperity, ನೀವು ಅಭಿವೃದ್ಧಿಯನ್ನು ನೋಡೋದಕ್ಕಿಂತ you ಮುಂಚೆ don't say, I see, I will praise God. ನಾನು ಅದನ್ನು ನೋಡಾದ್ಮೇಲೆ ನಾನು ಸ್ತೋತ್ರ ಮಾಡ್ತೀನಿ ಅಂತ ಹೇಳೋದಿಲ್ಲ. No, he ಇಲ್ಲ. became a curse for me. ಆತನು ನನಗೋಸ್ಕರ So ಶಾಪಗ್ರಸ್ತನಾದ. I can become a blessing. ನಾನು ಆಶೀರ್ವಾದ Hallelujah. 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 Jesus became curse for you. ಯೇಸು ನಿಮಗೋಸ್ಕರ So your ಶಾಪಗ್ರಸ್ತನಾದ. future there is a blessing coming. ನಿಮ್ಮ ಭವಿಷ್ಯದಲ್ಲಿ ಆಶೀರ್ವಾದವು ಬರುವುದಕ್ಕಾಗಿ I tell you, if whatever discouragement you will run away.
ಹೊರಗಡೆ ಇರುತ್ತೆ ನಿರಾಶೆ ಎಲ್ಲ ಓಡೋಗ್ಬಿಡುತ್ತೆ. ಯಾಕಂದ್ರೆ ಆತನ ವಾಗ್ದಾನ 6:17-20 ಇದೆಲ್ಲ ಮೆಮರೈಸ್ ಮಾಡಿ. ಕಡೆಯ ವಚನ 10ನೇ ಅಧ್ಯಾಯ 23ನೇ ವಚನ. See what it says. ನೋಡಿ ಅದನ್ನ ಹೇಳಿ. Come on, listen this. ಇದನ್ನ ಕೇಳಿಸ್ಕೊಳ್ಳಿ. Your God, ನಿಮ್ಮ ದೇವರು, my God, ನನ್ನ ದೇವರು has said two things. ಎರಡು ಸಂಗತಿ ಹೇಳಿದ್ದಾನೆ. The first thing, he cannot lie. ಮೊದಲನೇ ಸಂಗತಿ, ದೇವರು ಸುಳ್ಳು ಹೇಳಲ್ಲ. So he spoke this word. ಆತನ ಮಾತನ್ನು ಹೇಳಿದ್ದಾನೆ. ಯಾಕೆ ಬಾಯಿ ತೆಗಿಬೇಕು ದೇವರು? ಒಂದ್ಸಲ ದೇವರು ಬಾಯಿ ತೆಗೆದ್ಬಿಟ್ಟು ಆದ್ಮೇಲೆ ಅವನ ವಚನ ವಾಪಸ್ ತಗೊಳ್ಳಿಕ್ಕೆ ಆಗಲ್ಲ. You know that? When God speaks, ದೇವರು ಮಾತನಾಡುವಾಗ till today, ಇವತ್ತಿನವರೆಗೂ scientists are wondering, ವಿಜ್ಞಾನಿಗಳು ಆಲೋಚನೆ how ಮಾಡ್ತಿದ್ದಾರೆ, stars are born. ಹೇಗೆ ನಕ್ಷತ್ರಗಳು ಸೃಷ್ಟಿಸಲ್ಪಟ್ಟವು? There's no proof. ಯಾವ ಒಂದು ಸಾಬೀತುಪಡಿಸಲಿಕ್ಕೆ ಪುರಾವೆ ಇಲ್ಲ. Scientists say a new star. ಇದಕ್ಕಿದ್ದಂಗೆ ಹೊಸ ನಕ್ಷತ್ರ ಬಂತು. ಹೆಂಗ್ ಬಂತದು? ಹೇಗೆ ಬಂತದು? ನಮ್ಗೆ ಗೊತ್ತಿದೆ. ನಮ್ಗೆ ಗೊತ್ತಿದೆ. God said, ದೇವರು ಹೇಳಿದ, let there be stars. ನಕ್ಷತ್ರಗಳಾಗಲಿ. Stop ಅಂತ ಹೇಳಿಲ್ಲ. ನಿಲ್ಲಿಸಲಿಲ್ಲ ಆತನು. Till today. ಇವತ್ತಿನವರೆಗೂ. Till today. ಇವತ್ತಿನವರೆಗೂ Stars have been born. ನಕ್ಷತ್ರಗಳು ಹುಟ್ಟುತ್ತಾನೇ ಇದೆ. The universe is expanding. ಆ ಒಂದು ಬ್ರಹ್ಮಾಂಡ ಒಂದು ವಿಸ್ತಾರಗೊಳ್ತಾ ಇದೆ. God's word ದೇವರ is ಮಾತು power. ಶಕ್ತಿಯುತವಾದುದು. The people of God believe His word. ದೇವ ಜನರು ಆ ವಾಕ್ಯದ ನಂಬುವಾಗ Power is released. ಶಕ್ತಿಯು ಬಿಡುಗಡೆಗೊಳ್ಳುತ್ತದೆ. Hallelujah. So here it says, ಇಲ್ಲಿ ಹೇಳ್ತಾ ಇದೆ, ಹಾಗೆಯೇ ದೇವರು ತನ್ನ ಸಂಕಲ್ಪವು ನಿಶ್ಚಲವಾದುದೆಂಬುದನ್ನು so two things God has said. What? He has said ಆತ ಏನು ಹೇಳಿದ್ದಾನೆ? and He has promised. ಆತನು ವಾಗ್ದಾನ ಮಾಡಿದ್ದಾನೆ. Come on, church. ಆತನು ಹೇಳಿದ್ದಾನೆ. Give a clap to God. ದೇವರಿಗೆ ಜೋರಾಗಿ ಚಪ್ಪಾಳೆ ಮಾಡಿ. All promises is for you. You not only believe it. ಈ ಬರೀ ನಂಬಬೇಕಷ್ಟೇ. Hallelujah. You can see it happening. ನೀವು ಆಗುವುದನ್ನು ನೋಡ್ತೀರಾ. It will come to pass. ಅದು ಆಗುತ್ತದೆ. I tell you, when the promises are there, ವಾಗ್ದಾನಗಳಿರುವಾಗ exactly opposite promise will be your situation. ಆ ವಾಗ್ದಾನದ ಒಂದು ವಚನದ ವಿರುದ್ಧವಾಗಿ ನಿಮ್ಮ But when you ಸನ್ನಿವೇಶಗಳಿರುತ್ತೆ. still confess the promise, ಅದೇ ಸಮಯದಲ್ಲಿ ಮತ್ತೆ ವಾಗ್ದಾನ it creates what you don't have. ನಿಮ್ಮಲ್ಲಿ ಇಲ್ಲದೆ ಇರುವಂತ ಸಂಗತಿಗಳನ್ನ ಸೃಷ್ಟಿ ಮಾಡುತ್ತೆ. Wow. And He says, because of the two things, ಈ ಎರಡು ಸಂಗತಿಗಳ God has spoken, ದೇವರು God ಮಾತನಾಡಿದ್ದಾನೆ, has promised. ದೇವರು ವಾಗ್ದಾನ ಮಾಡಿದ್ದಾನೆ. So what happens next? ಅದಾದ್ಮೇಲೆ ಏನಾಗುತ್ತದೆ? 18 verse. 18ನೇ ವಚನ, ಆಶ್ರಯವನ್ನು ಹೊಂದಬೇಕೆಂದು ಓಡಿ ಬಂದು ನಮ್ಮ ಮುಂದೆ ಇಟ್ಟಿರುವ ನಿರೀಕ್ಷೆಯನ್ನು ಹಿಡಿದುಕೊಂಡವರಾದ ನಮಗೆ ಎರಡು ನಿಶ್ಚಲವಾದ ಆಧಾರಗಳು ಇರುವ ಕಾರಣ ಬಲವಾದ ಧೈರ್ಯ ಉಂಟಾಯಿತು. ಈ ಆಧಾರಗಳನ್ನು ಕೊಟ್ಟದರಲ್ಲಿ ದೇವರು ಸುಳ್ಳಾಡಿರಲಾರನು. ಆ ನಿರೀಕ್ಷೆಯು ನಮ್ಮ ಪ್ರಾಣಕ್ಕೆ ಲಂಗರ್ನ ಆಗಿದ್ದು ಭರವಸೆಗೆ ಯೋಗ್ಯವಾದದ್ದು ಸ್ಥಿರವಾದದ್ದು ಆಗಿದೆ. ಅದು ತೆರೆಯೊಳಗನ ದೇವ ಸಾನ್ನಿಧ್ಯವನ್ನು ಪ್ರವೇಶಿಸುವಂತದ್ದು. ಯೇಸು ಸದಾಕಾಲವು ಮೆಲ್ಕಿಸೆದೇಕನ ತರಹದ ಮಹಾಯಾಜಕನಾಗಿದ್ದು ನಮಗೋಸ್ಕರ ಮುಂದಾಗಿ ಹೋಗಿ ಆ ಸಾನ್ನಿಧ್ಯವನ್ನು ಪ್ರವೇಶಿಸಿದ್ದಾನೆ. Amen. Remember in those days they used to run to the altar ಆ ಸಮಯದಲ್ಲಿ ಆಗಿನ ಕಾಲದಲ್ಲಿ ಯಜ್ಞವೇದಿಯ ಮುಂದೆ ಓಡ್ತಾ and they ಇದ್ರು. would hold it. ಅದು ಹೋಗಿ ಇಟ್ಕೊಳ್ತಾ ಇದ್ರು. Why? ಯಾಕೆ? Because if they hold the altar, nobody can kill them. ಆ ಒಂದು ಯಜ್ಞವೇದಿಯನ್ನ ಹೋಗಿ ಇಟ್ಕೊಳ್ಳುವಾಗ ಯಾರು ಕೂಡ ಅವರನ್ನ ಕೊಲ್ಲಿಕ್ಕೆ ಸಾಧ್ಯ ಇಲ್ಲ. Job did that in the Bible. ಯೋಬ ಆ ರೀತಿಯಾಗಿ ಮಾಡಿದ. He was the commander of David's army. ಆತನು ದಾವೀದನ ಒಂದು ಸೇನೆಯ ಕಮಾಂಡರ್ ಆಗಿದ್ದವನು. And he went and taught the altar. ಆತನು ಹೋಗಿ ಏನ್ ಮಾಡ್ತಾನೆ, ಆ ಯಜ್ಞವೇದಿಯನ್ನ ಬಿಗಿದಪ್ತಾನೆ. And he would not leave it. ಅದನ್ನ ಬಿಡಲ್ಲ. But I want to say to you, ಅದು ನಾನು ಹೇಳಿಕೆ ಬಯಸ್ತೇನೆ, when we go to Jesus, ಯೇಸುವಿನ ಬಳಿ ನಾವು ಹೋದಾಗ without need, ನಮ್ಮ ಅಗತ್ಯತೆ ಇರುವಾಗ you're standing on the promise, ನಾವು ದೇವರ ವಾಗ್ದಾನದ ಮೇಲೆ and your ನಿಂತಿದ್ದೀವಿ. faith reaches into the Holy of Holies. ನಿಮ್ಮ ನಂಬಿಕೆ ಅತಿ ಪವಿತ್ರವಾದ ಸ್ಥಳದಲ್ಲಿಗೆ ಪ್ರವೇಶ Who is ಮಾಡುತ್ತೆ. there? ಅಲ್ಲಿ ಯಾರಿದ್ದಾರೆ ಅತಿ ಪವಿತ್ರವಾದ ಸ್ಥಳದಲ್ಲಿ? ಯಾವೇ ಇದ್ದಾನೆ. He is there. ಆತನಿದ್ದಾನೆ. When you believe, ನೀವು ನಂಬುವಾಗ He sees, ಆತನು ನೋಡ್ತಾನೆ, and He will do. ಆತನು ಮಾಡ್ತಾನೆ. He saw Abraham's faith. ನೀವು ನೋಡಿ ಆ ಅಬ್ರಹಾಮನ ನಂಬಿಕೆ He ನೋಡಿ blessed Abraham. ಅಬ್ರಹಾಮನ When he ಆಶೀರ್ವದಿಸಿದ. sees, say your name. ನಿಮ್ಮ ಹೆಸರು ನೀವು ಹೇಳ್ಕೊಳ್ಳಿ. Say when he sees, ನೀವೇ ನನ್ನ ನೋಡುವಾಗ ಆತನು ನೋಡುವಾಗ ನನ್ನನ್ನ ಆತನು ನೋಡುವಾಗ ಐಶಾಲನ್ನ what will ನಿಮ್ಮ happen? ಹೆಸರನ್ನ ಹಾಕೊಳ್ಳಿ. He will answer. ಏನ್ ಹೇಳ್ತಾರೆ? ಆತನು ಉತ್ತರ ಕೊಡ್ತಾನೆ. Helmet of salvation. ರಕ್ಷಣೆಯ ಶಿರಸ್ತ್ರಾಣವನ್ನು ಧರಿಸಿಕೊಳ್ಳಿ. ಅದೇ ನಿರೀಕ್ಷೆಯಾಗಿದೆ. For it to stand, ನಿಂತುಕೊಳ್ಳುವುದಕ್ಕೆ build your faith. ಮತ್ತು ಆ ನಿಂತುಕೊಳ್ಳುವುದಕ್ಕೆ ನೀವು ನಿಮ್ಮ ನಂಬಿಕೆಯನ್ನು ಕಟ್ಟಿಕೊಳ್ಳಿ. ಅನ್ಯ ಭಾಷೆಯಲ್ಲಿ ಮಾತನಾಡಿ. Read the word of God. ನೀವು ದೇವರ ವಚನವನ್ನು ಓದಿ. Fast once a week. ಒಂದು ವಾರಕ್ಕೆ ಒಂದು ದಿನ ಉಪವಾಸ 3 ಮಾಡಿ. meals. 3 ಊಟವನ್ನು ಬಿಟ್ಕೊಂಡು Seek after your God. ನಿಮ್ಮ ಕರ್ತನಿಂದ ಹುಡುಕ್ತಾ ಹೋಗಿ. Hate sin. ನೀವು ಪಾಪವನ್ನು ದ್ವೇಷಿಸಿ. Ask Him to change you.
ನಾವು ಪ್ರಾರ್ಥನೆ ಮಾಡೋಣ. Loving God, ಪ್ರೀತಿಯ we ದೇವರೇ, thank you ನಿನಗೆ ವಂದನೆ. that you have given us great hope. ನಮಗೆ ಒಂದು ದೊಡ್ಡ ನಿರೀಕ್ಷೆಯನ್ನು ನಮ್ಮ ಕೈ Which is our ಕೊಟ್ಟಿದ್ದೀರಾ. helmet. ಅದೇ ನಮಗೆ ಶಿರಸ್ತ್ರಾಣವಾಗಿದೆ. No discouragement, ಯಾವ ನಿರಾಶೆ, no demon of depression ಯಾವ ಖಿನ್ನತೆಯ ದುರಾತ್ಮ can stop us now. ನನ್ನನ್ನು ನಿಲ್ಲಿಸಲಿಕ್ಕೆ ಸಾಧ್ಯ We ಇಲ್ಲ. ask you, ನಾವು ಕೇಳ್ಕೊಳ್ತೇವೆ, put on the helmet for us. ನಮಗೆ ಆ ಶಿರಸ್ತ್ರಾಣವನ್ನು ಧರಿಸುವುದಕ್ಕೆ ಸಹಾಯ ಮಾಡು. Right now, ಈಗ when you are seeking God for healing, ನೀವು ದೇವರಿಗೆ ಹುಡುಕುತ್ತಿರುವಾಗ ಒಂದು ಸ್ವಸ್ಥತೆಗಾಗಿ don't allow fear to control you. ಭಯ ನಿಮ್ಮನ್ನ ನಿಯಂತ್ರಣೆ ಮಾಡುವುದಕ್ಕೆ ಬಿಡಬೇಡಿ. You're going to die. ತಪ್ಪಿದ್ದೀವಿ, This will happen. ಇದಾಗ್ತಿದೆ, I said no. ಇಲ್ಲ ಅಂತ ಹೇಳಿ My God said, ನಮ್ಮ ದೇವರು ಹೇಳಿದ್ದಾನೆ, He was wounded for me. ಆತ ನನಗೋಸ್ಕರ ಗಾಯಗೊಂಡ, He was bruised for me. ಆತ ನನಗೋಸ್ಕರ My ಗಾಯಗೊಂಡ, punishment came on him. ನನ್ನ ಶಿಕ್ಷೆಯು ಆತನ ಮೇಲೆ By ಬಂತು, His ಮತ್ತು stripes, ಆತನ ಬಾಸುಂಡೆಗಳಿಂದ every cancer is healed. ಪ್ರತಿ ಕ್ಯಾನ್ಸರ್ ಗುಣವಾಗಿದೆ. So I pray in Jesus' ನಾನು name. ಪ್ರಾರ್ಥಿಸ್ತೇನೆ ಯೇಸುವಿನ Father, ನಾಮದಲ್ಲಿ. anybody sick in the church, ತಂದೆ, ಯಾರಾದರೂ ಸಭೆ ಒಳಗಡೆ ಕಾಯಿಲೆ those who ಇದ್ದರೆ, have physical problems, ಯಾವುದೇ ಶಾರೀರಿಕವಾದ ಸಮಸ್ಯೆಗಳಿದೆ, knee pain, back pain, ಮೊಣಕಾಲಿನ ಒಂದು ನೋವು Shoulder ಅಥವಾ pain. ಬೆನ್ನಿನ ನೋವು, I ಭುಜದ speak ನೋವು, to it in ನಾನು Jesus' name. ಮಾತನಾಡ್ತೇನೆ ಯೇಸುವಿನ I ನಾಮದಲ್ಲಿ. speak to every kind of problem. ಎಲ್ಲ ರೀತಿಯ ಸಮಸ್ಯೆಗಳಿಗೆ In ಮಾತನಾಡ್ತೇನೆ the name of Jesus, ಯೇಸುವಿನ ನಾಮದಲ್ಲಿ. the authority which Jesus has given us, ಯೇಸು ಕೊಟ್ಟಿರುವಂತಹ ಅಧಿಕಾರದಿಂದ will cast out every disease. ಎಲ್ಲ ಕಾಯಿಲೆಗಳನ್ನು ಹೊರಹಾಕ್ತೇವೆ. Because every disease, ಎಲ್ಲ ಕಾಯಿಲೆಗಳನ್ನು ನಾವು ಶಮಿಸ್ತೇವೆ. any uterus problem, ಯಾವುದೇ ಗರ್ಭಕೋಶದ ಒಂದು ಸಮಸ್ಯೆ, any leg pain, ಯಾವುದೇ ಕಾಲಿನ ನೋವುಗಳು, we believe, oh God, ನಾವು ನಂಬಬೇಕಾಗ್ತದೆ. as we break bread, ನಾವು ಈ ರೊಟ್ಟಿಯನ್ನು ಉಳಿಯುವಾಗ, as we eat of it, ನಾವು ಇದನ್ನು ತಿನ್ನುವಾಗ the blessing of your body comes ನಿನ್ನ upon us. ದೇಹದಲ್ಲಿರುವಂತಹ ಆಶೀರ್ವಾದವನ್ನು ಹೊರಗೆ But ಬರುತ್ತದೆ. in your body, ಯಾಕಂದ್ರೆ ನಿನ್ನ ದೇಹದಲ್ಲಿ there was healing. ಒಂದು ಸ್ವಸ್ಥತೆ ಇತ್ತು. Whoever touched your body, ಯಾರೆಲ್ಲ ನಿನ್ನ ದೇಹವನ್ನು They got ಮುಟ್ಟಿದ್ರು, healed. ಅವರು ಗುಣ ಹೊಂದಿದ್ರು. Lord, we pray for healing. ಕರ್ತನಿಗೆ ನಾವು ಸ್ವಸ್ಥತೆಗಾಗಿ Every ಪ್ರಾರ್ಥಿಸುತ್ತೇವೆ. heart pain, heart problem, ಎಲ್ಲ ರೀತಿಯ ಸಮಸ್ಯೆಗಳು Lord, we are healed. ನಾವು ಗುಣ ಹೊಂದಿದ್ದೇವೆ. Any pain in the body, ಯಾವುದಾದ್ರೂ ದೇಹದಲ್ಲಿ ನೋವು We ಇದ್ದರೆ are healed. ನಾವು ಗುಣ ಹೊಂದಿದ್ದೇವೆ. Father, if we have opened any door, ತಂದೆಯೇ, ಯಾವುದಾದ್ರೂ ಬಾಗಿಲನ್ನು ನಾವು ತೆರೆದಿದ್ದರೆ forgive us. ನಮ್ಮನ್ನ ಕ್ಷಮಿಸು, Forgive us. ನಮ್ಮನ್ನ ಕ್ಷಮಿಸು. Help us never to indulge in gossip.